I request Shri Rajshekhar Gowda Patil sir, the Honorable District Judge Gadag, to speak few words. ಶುಭ ಸಂಜೆ. ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಸಂಯೋಜಕರಿಗೆ ಈ ಶಿಷ್ಟಾಚಾರ ಒಂದು ಪದ್ಧತಿಯನ್ನು ಮುರಿದು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕ್ಷಮೆ ಯಾಚಿಸ್ತೇನೆ. ಯಾಕೆಂದರೆ ಕಾರಣ ಹೇಳಿದರೆ ಯಾರೂ ನಂಬುವುದಿಲ್ಲ. ವೇದಿಕೆಯ ಮೇಲೆ ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರು, ರೋಣ ಶಾಸಕರು, ತುಂಬ ಕೆಲಸದಲ್ಲಿರುವಂಥವ್ರು ನಮ್ಗೆ ಬೇಗ ಹೋಗಬೇಕಾಗಿದೆ ಅಂದಾಗ ಅವ್ರಿಗಿಂತ ಇವ್ರಿಗೇನು ದೊಡ್ಡ ಅರ್ಜೆಂಟ್ ಅಂತ ದಯಮಾಡಿ ತಪ್ಪು ತಿಳ್ಕೊಬಾರ್ದು. ನಾನು ರಾತ್ರಿ 9 ಗಂಟೆಗೆ ಸ್ಲೀಪರ್ ಬಸ್ ಬುಕ್ ಮಾಡಿದ್ದೇನೆ. ಯಾಕಂದರೆ ಕೆಲವು ದಾಖಲೆಗಳನ್ನು ಹೈಕೋರ್ಟಿಗೆ ಕೊಡಬೇಕಾಗಿದೆ. ಅದರ್ವೈಸ್ ಐ ವುಡ್ ನೆವರ್ ಮೈಂಡೆಡ್ ಟು ಬಿ ಹಿಯರ್ ಯು ಟಿಲ್ 11. ವೇದಿಕೆ ಮೇಲೆ ದಯಮಾಡಿ ತಪ್ಪು ತಿಳ್ಕೊಬಾರ್ದು. ಎಲ್ಲರ ಹೆಸರು ಹೇಳ್ಬಿಟ್ರೆ ಮೊದಲೇ ನ್ಯಾಯಾಲಯದಲ್ಲಿ ಕಡತಗಳು ವಿಚಾರಣೆಗಿವೆ. ಇವರೆಲ್ಲ ಹೆಸರು ಹೇಳಿ ಮತ್ತೆ ಸಮಯ ಆದರೂ ಸಹ ಮನಸ್ಸು ಕೇಳ್ತಾ ಇಲ್ಲ. ನಾವು ಇಲ್ಲಿಯವರೇ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಿ ಪಾಟೀಲ್ ಅವರೇ ಮತ್ತು ವಿಷ್ಣುಕಾಂತ್ ಚಟಪಲ್ಲಿ ವೈಸ್ ಚಾನ್ಸಲರ್, ಇದೀಗ ವಿದ್ಯುಕ್ತವಾಗಿ ಭಾಳ ಅರ್ಥಗರ್ಭವಾಗಿ ಮಾತಾಡಿದವರಿಗೆ, ಮತ್ತು ರೋಣ ಶಾಸಕರಾದಂಥ ಕಲ್ಕಪ್ಪ ಬಂಡಿಯವರೇ, ಸ್ಥಳೀಯ ಶಾಸಕರಾದಂಥ ಎಚ್ ಕೆ ಪಾಟೀಲ್ ಅವರೇ, ವಿಧಾನ ಪರಿಷತ್ ಸದಸ್ಯರಾದಂಥ ಸಂಕನೂರ್ ಅವರೇ, ಮತ್ತು ವೇದಿಕೆಯ ಮೇಲಿದಂಥ ಗಣ್ಯಾತರು. ಭಾಳ ಜನ ತಿಳ್ಕೊಬೋದು ಜಿಲ್ಲಾ ಸತ್ರ ನ್ಯಾಯಾಧೀಶರು ಪ್ರಧಾನ ನ್ಯಾಯಾಧೀಶರಿಗೂ ಈ ಕಾರ್ಯಕ್ರಮಕ್ಕೂ ಏನು ಸಂಬಂಧ ಅಂತ. ಆ ಸಂಬಂಧ ಏನಿಲ್ಲ, ಅದು ಓನ್ಲಿ ಭೂಸರೆಡ್ಡಿ ಅವ್ರ ಸಂಬಂಧ ಅಷ್ಟೇ. ಸರ್ ಕಾಲೇದ್ರಿಗಿಲ್ರಿ ಅದೇ ಅದೀವ್ರಿ ಅಂತ ಬರ್ರಿ ಅಂತಾರೆ ಅವರು, ಹಂಗೇನಿಲ್ಲ. ಐ ನೋ ಯು ಮೀನ್ ವೆನ್ ಯು ವಾಸ್ ಅ ಮೆಡಿಕಲ್ ಸ್ಟೂಡೆಂಟ್ ಇನ್ ಬಿಜಾಪುರ್, ದೆನ್ ಐ ವಾಸ್ ಅ ಪ್ರಾಕ್ಟಿಸಿಂಗ್ ಲಾಯರ್. An emotional attachment to this function is that this is the third graduation function I am attending. ವೇದಿಕೆ ಮೇಲೆ ಮಾತಾಡುವಾಗ ಜವಾಬ್ದಾರಿ ವ್ಯಕ್ತಿಗಳು ಕುಟುಂಬದ ವೈಯಕ್ತಿಕ ವಿಷಯಗಳನ್ನು ಹಂಚ್ಕೊಳ್ಬಾರ್ದು. ತಮ್ಮೆಲ್ಲರ ಕ್ಷಮೆ ಕೇಳಿ ಹಂಚ್ಕೊಳ್ತಾನೆ. ಮೂರನೇದು ಹೇಗೆ ಅಂದರೆ, ಒಂದೇದು ನಾನು ಮೈ ಸನ್ ಕಂಪ್ಲೀಟೆಡ್ MBBS ಇನ್ ಕ್ಷಮಾ ಮೆಡಿಕಲ್ ಕಾಲೇಜ್, KS ಹೆಗಡೆ ಮೆಡಿಕಲ್ ಕಾಲೇಜ್. ಐ ಡಿ ನಾಟ್ ನೋ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಫಂಕ್ಷನ್ಸ್. ಏನು ಅಂಥದ್ದೇನು ಗ್ರ್ಯಾಜುಯೇಟ್ಸ್, ಯಾಕಂದ್ರೆ ನಾವು BA ಮಾಡಿ LLB ಮಾಡಿ ಬಂದವರು. ನಮ್ಮ ಹುಡುಗ ಹೇಳೋದು ಬರಬೇಕಾಗ್ತದೆ, ಬರಬೇಕಾ ಏನು ವಿಷಯ ಏನು ಮರೆ ಎಲ್ಲರೂ ಬರ್ತಾರೆ, ಪೇರೆಂಟ್ಸ್ ಏನಿದೆ. ಶಿ ವಾಸ್ ಶಾಕ್ಡ್. ದೆನ್ ಐ ಕಾಲ್ಡ್ ಮೈ ರಿಲೇಟಿವ್ ಆ್ಯಂಡ್ ಗುಡ್ ಫ್ರೆಂಡ್ ಡಾಕ್ಟರ್ LH ಬಿದ್ರಿ ಫ್ರಮ್ ಬಿಜಾಪುರ. ಏನು ರೀ ಅದು ಹುಡುಗ ಗಲಾಟೆ ಮಾಡ್ತಾನೆ, ಹೋಗು ಮರೆ ಒಂದು ಹೋಗ್ಬೇಕಾಗ್ತದೆ, ನಿಮ್ಮಂಗಲ್ಲ ಈಗ ಅಂತ. ನಮಗಂತೂ ಗ್ರ್ಯಾಜುಯೇಷನ್ ಡೇ ಫಂಕ್ಷನ್ ಇರಲಿಲ್ಲ ರೀ. LLB ಬೇಕು, ಯಾಕಂದ್ರೆ ಪಾಸ್ ಆಗೋರೆ 10% 15% ಇರ್ತಿದ್ರು, ಅವ್ರು ತೊಗೊಂಡು ಹೋಗ್ಬಿಟ್ಟಿರ್ತಿದ್ರು, ಸಪ್ಲಿಮೆಂಟ್ರಿ ಅವ್ರು ಇರ್ತಿದ್ರು. The second function that I attended a graduation of my daughter in SNMC Medical College, Bagalkot, about 15 days back. On this occasion, ಈ ಸಂದರ್ಭದಲ್ಲಿ first of all I must thank all those graduates who completed their degree by toiling, hard work, really loving the subject also. ವೈದ್ಯ ನಾರಾಯಣ ಭವ ಅಂತ. ನಾನು ಇದಕ್ಕಿಂತ ಮೊದಲು ಒಂದು ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೆ. ಭೂಸರೆಡ್ಡಿಯವರು MBBS ಸ್ಟೂಡೆಂಟ್ಸ್ ಇರ್ತಾರಂದ್ರು, ಅಲ್ಲಿ ನರ್ಸ್ ಟ್ರೈನಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಇದ್ರು, ಇರಲಿ. ಬಟ್ ಇಟ್ ವಾಸ್ ಅ ವಂಡರ್ಫುಲ್ ಫಂಕ್ಷನ್. ಐ ಡೆಲಿವರ್ಡ್. ಯಾಕೆ ಹೇಳ್ತೇನೆ ಅಂದರೆ, ಟುಡೇ ಟೈಮ್ ಹ್ಯಾಸ್ ಕಮ್ ಟು ಸೇ ನಾಟ್ ಓನ್ಲಿ ಟು ಕಾಂಗ್ರ್ಯಾಚುಲೇಟ್ ದೀಸ್ ಗ್ರ್ಯಾಜುಯೇಟ್ಸ್, ಫಸ್ಟ್ ಐ ಮಸ್ಟ್ ಕಾಂಗ್ರ್ಯಾಚುಲೇಟ್ ದೇರ್ ಪೇರೆಂಟ್ಸ್ ಆಲ್ಸೋ. Thanks for clapping, because I am one among them as parents of father of 2 doctors in the home. This profession is a first generation in my family. I was the third generation in legal family in my family. Basically, I am from Shirod village of Nargun Taluk. But because of my father was a prosecutor, I was educated in Bijapur and Belgaum. Why I congratulate those parents is, really ನಾನು ಮೈ ವೈಫ್ ಈಸ್ ಆಲ್ಸೋ ಲಾಯರ್, ಡಸಂಟ್ ಮ್ಯಾಟರ್. ಬಟ್ ಕುಂತಾಗ ಭಾಳ ಆನಂದ ಅನ್ನಿಸ್ತದೆ, ಮಕ್ಕಳು ಡಾಕ್ಟರ್ ಆದಾರಂತ. ಟುಡೇ ನಮ್ಮ ಟೈಮ್ಗೆ ಡಾಕ್ಟರ್ ಆಗೋರು ಅಂದರೆ ಅದು ಅದ್ರ ಬಗ್ಗೆ ವಿವರವಾಗಿ ಹೇಳೋದಿಲ್ಲ, ಸಮಯ ಕಡಿಮೆ ಇದೆ. ಐ ಥ್ಯಾಂಕ್
that particular person who was that helm of affairs in politics who introduced CET. ಈ CET ಪ್ರಕ್ರಿಯೆ ಇರಲಿಲ್ಲ ಅಂದರೆ ನಮ್ಮ ಮಕ್ಕಳು ಡಾಕ್ಟರ್ ಆಗ್ತಾನೆ ಇರಲಿಲ್ಲ. It's my honest confession and personal confession also. So on this occasion, it is not easy to organize such a big function. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡೋದು ಅಷ್ಟು ಸರಳ ವಿಷಯ ಅಲ್ಲ. ಎಲ್ಲರೂ ಭಾಳ ಕಠಿಣ ನಾನು ಬೂಸರೆಡ್ಡಿ ಅವ್ರಿಗೆ ಹೇಳಿದೆ ನನ್ನ ಕ್ಷಮಿಸ್ಬಿಡು ಅಂತ. ಅವ್ರು ಎಲ್ಲರನ್ನೂ ಕ್ಷಮಿಸ್ತಾರೆ, ಎಲ್ಲರನ್ನೂ ಕರೀತಾರೆ, ಅದರದ್ದಲ್ಲ. ಬಟ್ ಯಾಕೆ ಬಂದೆ ಅಂದರೆ, ಒಂದು ಡಾಕ್ಟರ್ ಪ್ರೊಫೆಷನ್ ಅಷ್ಟು ಸರಳವಾದ ಪ್ರೊಫೆಷನ್ ಅಲ್ಲ ಸರ್. ವೆನ್ ಮೈ ಡಾಟರ್ ಗಾಟ್ ಎ ಮೆರಿಟ್ ಸೀಟ್, ಡಾಕ್ಟರ್ LH Bidri and ವಿಲಾಸ್ ಕುಲಕರ್ಣಿ ಹೇಳಿದರು, ಡೋಂಟ್ ಗೋ ಆ್ಯಂಡ್ ಜಾಯಿನ್ ಮೆಡಿಸಿನ್ ಬಿಕಾಸ್ ಯು ಅರ್ನ್ ದಿಸ್ ಸೀಟ್ ಆನ್ ಮೆರಿಟ್. ದಿಸ್ ವಾಟ್ ಅಪೀಲ್ ಟು ಮೈ ಮೈಂಡ್. ಜಾಯಿನ್ ಆಗೋದಿದ್ರೆ ಇಫ್ ಯು ಆರ್ ಲವ್ ಫಾರ್ ಟ್ರೀಟಿಂಗ್ ದ ಪೇಷಂಟ್ ದೆನ್ ಯು ಜಾಯಿನ್ ಅಂತ. Taking money is a different thing, but you must have a passion for treating the patient. I don't know what is the intricacy behind it and the advice behind it because I didn't know what is medicine also. ನಾವು ಏನಿದ್ರು ನ್ಯಾಯಾಧೀಶರು ಇಬ್ಬರು ಕೇಳಿದ್ದನ ಸರಿ ಐತೋ ಇಲ್ಲೋ ಅಂತ ತಿಳ್ಕೊಂಡು ಕಾನೂನು ಹಿಂಗೆ ಐತೆ ಅಂತ ಬೇರೆನೂ ಬರಿತೇವೆ, ಒಂದು ಸರಿ ಇದೆ ಒಂದು ಎರಡು ತಪ್ಪಿದೆ ಅಂತ ಬರಿತೇವೆ. ನ್ಯಾಯಾಧೀಶರು ಒಳ್ಳೆಯ ಮಾತುಗಾರಲ್ಲ. ಆದರೆ ಕೆಲವೊಮ್ಮೆ ಬಲ್ಲವರಿಂದ ಕಲಿತು ಕೆಲವೊಮ್ಮೆ ಬರೋದು ಜ್ಞಾನದ ಪರ್ವತನೇ ಅದೇ ಸರ್ವಜ್ಞ ಅಂತ ಅವಾಗಾದಾಗ ನಾನು ಹಳ್ಳಿ ಬ್ಯಾಕ್ಗ್ರೌಂಡಿಂದ ಗ್ರಾಮೀಣ ಹಿನ್ನೆಲೆಯಿಂದ ಬಂದು ಕನ್ನಡ ಮಾಧ್ಯಮದಲ್ಲಿ ಕಲಿತು ಎಲ್ಲ ಮಾಡಿ ಇಲ್ಲಿವರು ಬರಬೇಕಾದ್ರೆ ವಿ ಪಾಸ್ ಥ್ರೂ ದಟ್ ಪ್ಯಾಸೇಜ್ ಆಫ್ ಹಾರ್ಡ್ ಡೇಸ್ ಇನ್ ಅವರ್ ಟೈಮ್. ಟುಡೇ ಆಲ್ಸೋ ಐ ಡೋಂಟ್ ಸೇ ಇಟ್ ಈಸ್ ಈಸಿ ಪ್ಯಾಸೇಜ್ ಫಾರ್ ಯುವರ್ ಟೈಮ್. ಟುಡೇ ಮೈ ಡಾಟರ್ ಹ್ಯಾಸ್ ಕಂಪ್ಲೀಟೆಡ್ ಮೆಡಿಸಿನ್ 15 days ಬ್ಯಾಕ್. ನಥಿಂಗ್ ಚೇಂಜ್ ಸರ್. ವಾಟ್ ನೆಕ್ಸ್ಟ್? MD, ವಾಟ್ ನೆಕ್ಸ್ಟ್? ದೆನ್ ವಾಟ್ ನೆಕ್ಸ್ಟ್? ಇಷ್ಟು ಆಗೋದ್ರಲ್ಲಿ 35 ಅಂದರೆ 70ರಲ್ಲಿ 35 ವರ್ಷ ಮುಗೀತು. ವಿನಯ್ ಹೆಗಡೆ ಅವರು ಕ್ಷಮಾ ಹೇಳಿದ್ರು ನನ್ನ ಮಗಳಿಗೆ, ಇಫ್ ಯು ವಾಂಟ್ ಟು ಸೆಟಲ್ ಅರ್ಲಿ ಯು ಬಿಕಮ್ ಇಂಜಿನಿಯರ್, ಇಫ್ ಯು ವಾಂಟ್ ಟು ಸೆಟಲ್ ಲೇಟ್ ಯು ಬಿಕಮ್ ಡಾಕ್ಟರ್, ದೆನ್ ವಾಟ್ ಅಬೌಟ್ ಲಾಯರ್ಸ್ ಅಂತ. ಫಾರ್ ದೆಮ್ ಇಟ್ ಈಸ್ ಸೆಟಲ್ಮೆಂಟ್ ಈಸ್ ಟೋಟಲಿ ಅನ್ಸರ್ಟನ್ ಆ್ಯಂಡ್ ವಿ ಆರ್ ಒನ್ ಅಮಂಗ್ ದಮ್. ಇನ್ನೂ ವಿಷಯ ಭಾಳ ಮಾತಾಡ್ಬಾರ್ದು, ಆದರೆ ವೇದಿಕೆ ಮೇಲೆ ಗಣ್ಯಾತರು, ಒಳ್ಳೆಯ ವಾಗ್ಮಿಗಳು, ಅನುಭವಿಗಳು ಇದ್ದಾರೆ, ಅವರು ಮಾತಾಡ್ತಾರೆ. ಆದರೂ ಸಹ ನಾನು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಎಲ್ಲರಿಗೂ ಕ್ಷಮೆ ಕೇಳಿ ನಾನು ಒಂದು 5 ನಿಮಿಷ ಮಾತಾಡೋಪ್ಪ. ನಾನು ಮಾತಾಡಿ ಐ ವಾಂಟ್ ಟು ಒನ್ಸ್ ಅಗೇನ್ ಕಾಂಗ್ರ್ಯಾಚುಲೇಟ್ ಎಸ್ಪೆಷಲಿ ದಟ್ ರಮ್ಯಾ ಗರ್ಲ್. ಹೌ ಮಸ್ಟ್ ನನಗೊಂದು ಮಾತು ಹೇಳಿದರು, ಟು ಬಿ MBBS ಗ್ರ್ಯಾಜುಯೇಟ್ ಯು ಮಸ್ಟ್ ಬಿ ಹಾರ್ಡ್ ವರ್ಕರ್, ಟು ಕಂಪ್ಲೀಟ್ BE ಯು ಮಸ್ಟ್ ಬಿ ಇಂಟೆಲಿಜೆಂಟ್. So mere intelligence in medical will not work and mere hard work in engineering will not work. Then if you ask me what about arts and our LLB, we need not have to work, we need not have to worry also. Because our time, our supplementary fees used to exceed the regular admission fees. So things have changed. I am very happy about this change in education. I am very happy about this country, my state. ಈ ರಾಜ್ಯ, ಈ ಶಿಕ್ಷಣ ವ್ಯವಸ್ಥೆ ಎಲ್ಲರೂ ಬೈತಾರೆ ಸರ್. ಈ ವ್ಯವಸ್ಥೆಯಲ್ಲಿ ಎಲ್ಲರೂ ಬೈಯೋರಿದ್ದಾರೆ, ಕ್ರಿಟಿಸೈಸ್ ಮಾಡೋರಿದ್ದಾರೆ. ಆದರೆ ಪರ್ಯಾಯ ಏನಂದ್ರೆ ಯಾರು ಹೇಳಲ್ಲ. ನಾನು ಮೊನ್ನೆ ಒಂದು ಭಾಷಣದಲ್ಲಿ ಹೇಳಿದೆ, ಇಬ್ಬರು ಅಮೇರಿಕನ್ಸ್ ಬೆಟ್ಟಿದ್ರೆ ವಾಟ್ ಅಬೌಟ್ ಇನ್ವೆಂಟಿಂಗ್ ಎ ನ್ಯೂ ಡಿಫೆನ್ಸ್ ಸಿಸ್ಟಮ್ ಅಂತ. ಇಫ್ 2 Russians ಬಿಟ್ ವಾಟ್ ಅಬೌಟ್ ಫೈಂಡಿಂಗ್ ಎ ನ್ಯೂ ಕಮ್ಯುನಿಸ್ಟ್ ಕಂಟ್ರಿ ಆ್ಯಂಡ್ ಎಸ್ಟಾಬ್ಲಿಷ್ ಇಟ್. ಇಫ್ 2 Japanese ಬಿಟ್ ವಾಟ್ ಟು ಇನ್ವೆಂಟಿಂಗ್ ಎ ಟೆಕ್ನಾಲಜಿ ಆಫ್ ಇನ್ ಮೋಟರ್ ಸೈನ್ಸ್ ಆ್ಯಂಡ್ ಆಲ್. ಭಾಳ ಕಂಟ್ರಿಗಳು ಹೀಗೆ ಮಾಡ್ತಾರೆ. ಈ ಬ್ರಿಟಿಷರ್ಸ್ ಭೇಟಿ ಆದರೆ ಹೊಸ ಕಾಲನಿ ಮಾಡೋದು. ಇಂಡಿಯಾದಲ್ಲಿ ಇಬ್ಬರು ಭೇಟಿ ಆಗಿಬಿಟ್ರೆ ಏನಿಲ್ಲ, ಒಬ್ಬರು ಉಪದೇಶ ಮಾಡ್ತಾರೆ, ಇನ್ನೊಬ್ರು ಅವ್ರು ಶಿಷ್ಯ ಆಗಿಬಿಡ್ತಾರೆ. ಹೌದ್ರಿ ಅಪ್ಪ, ನೋ ಪ್ರಾಬ್ಲಮ್. ಜೋಕ್ ಅಪಾರ್ಟ್, ರಿಯಲಿ ಇಟ್ ಈಸ್ ಪರ್ಹ್ಯಾಪ್ಸ್ ಮೈ ಲಾಸ್ಟ್ ಟರ್ಮ್ ಆಫ್ ಸರ್ವಿಸ್ ಇನ್ ಮೈ ಸರ್ವಿಸ್. ಇನ್ ಸ್ಪೈಟ್ ಆಫ್ ಮೈ ಲಾಟ್ ಆಫ್ ಎಫರ್ಟ್ಸ್ ಟು ನಾಟ್ ಟು ಕಮ್ ಹಿಯರ್ ಅಂತಲ್ಲ, ದೇರ್ ಆರ್ ಬೆಟರ್ ಪೀಪಲ್ ಟು ಕಮ್ ಹಿಯರ್. ಐ ರಿಕ್ವೆಸ್ಟೆಡ್ ನಾಟ್ ಟು ಪೋಸ್ಟ್ ಮಿ ಬಿಕಾಸ್ it's my native, but the High Court said you have to go because you have not practiced here. I knew that way was not that easy because that was the time of hard COVID infection in Gadag and administration was very difficult. I believe in myself and system and this society and this constitution and the existing laws. ಎಲ್ಲರೂ ಈ ದೇಶದ ಕಾನೂನಿಗೆ ಬೈತಾರೆ ಸರ್. ಅಲ್ಟರ್ನೇಟ್ ಬೆಸ್ಟ್ ಕಾನೂನು ಯಾವುದು ಪಕ್ಕದ ದೇಶ ಐತೆ ಅಂತ ಯಾರು ಹೇಳಲ್ಲ. So be proud of yourself, be proud of this society, be proud of this country and this education system, and you will come out. I wish you all the best once again. Thank you very much.
ಜೈ ಹಿಂದ್, ಜೈ of ಕರ್ನಾಟಕ. the inauguration of college video. To do the honors, I request Shri Kalakappa Bandi sir, Honorable Chairman, Karnataka State Small Industries Development Corporation Limited and Member of Legislative Assembly of Roan to inaugurate the college video. I now request Shri Kalakappa Bandi sir to address this gathering. ನನ್ನ ಆರಾಧ್ಯ ದೇವನಾದ ಕಾಲೇಶ್ವರನನ್ನು ಮನದಲ್ಲಿ ನಡೆದು ಗದಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಸಪ್ತ ವಸಂತ ಮಹೋತ್ಸವದ ಕಾರ್ಯಕ್ರಮ ಹಾಗೂ ಪ್ರಥಮ ಘಟಕೋತ್ಸವದ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥವರು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ವಾರ್ತಾ ಸಚಿವರು ಹಾಗೂ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸಿ ಪಾಟೀಲ್ ಅವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಗದಗ ವಿಧಾನಸಭಾ ಸದಸ್ಯರಾದಂಥ ಸನ್ಮಾನ್ಯ HK ಪಾಟೀಲ್ ಅವರೇ, ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಈರಪ್ಪ ನಾಡಗೌಡರವರೇ, ವಿಧಾನ ಪರಿಷತ್ ಸದಸ್ಯರಾದಂಥ ಸಂಕನೂರವರೇ, ಹಿರಿಯರಾದಂಥ ಕಾಂತಿಲಾಲ್ ಬನ್ಸಾಲೆ ಅವರೇ, ಮಂಜುಳಾ ಅವರೇ, ವಿದ್ಯಾಧರ್ ದೊಡ್ಡಮನಿ ಅವರೇ, ಗದಗ ಬೆಟಗೇರಿ ಅಧ್ಯಕ್ಷ ಸಂಗಮೇಶ್ ದುಂದೂರವರೇ, ಶಾಂತಲಾ ಮುನಿಮನಿಯವರೇ ಹಾಗೂ ಒಂದು ಗ್ರಾಮೀಣಾಭಿವೃದ್ಧಿ ಉಪ ಕುಲ ಸಚಿವರುಗಳಾದಂಥ ವಿಷ್ಣುಕಾಂತ್ ಚಟ್ಪಳ್ಳಿ ಅವರೇ, ರಾಮಕೃಷ್ಣ ರೆಡ್ಡಿ ಅವರೇ, ಭೂಸ್ ರೆಡ್ಡಿ ಅವರೇ, ರಾಜು ಎಂ ಅವರೇ, ಪಲ್ಯದವರೇ, ಮ್ಯಾಗೇರಿ ಅವರೇ ಹಾಗೂ ಗೌರವಾನ್ವಿತ ಎಲ್ಲ ವೇದಿಕೆ ಮೇಲಿದ್ದಂಥ ಎಲ್ಲ ಅತಿಥಿಗಳೇ, ಇಲ್ಲಿ ಸೇರಿದಂಥ ಎಲ್ಲ ಮೆಡಿಕಲ್ ಕಾಲೇಜಿನ ಸಿಬ್ಬಂದಿ ವರ್ಗವೇ, ಈಗಾಗಲೇ ಈ ಕಾಲೇಜಿನಲ್ಲಿ ಓದಿ ಉತ್ತೀರ್ಣರಾಗಿ ಈ ಕಾಲೇಜಿನಿಂದ
ಹೊರಹೊಮ್ಮತಕ್ಕಂಥ ಎಲ್ಲ ಮೆಡಿಕಲ್ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಮಿತ್ರರು, ಮೊದಲನೇದಾಗಿ ಈ ಒಂದು ಘಟಿಕೋತ್ಸವ ಸಮಾರಂಭದಲ್ಲಿ ನಾನು ಭಾಗಿಯಾಗಿದ್ದು ನನ್ನ ಭಾಗ್ಯ ಅಂತ ಕೂಡ ನಾನು ಭಾವಿಸ್ತೇನೆ. ಭಾಳ ಸಂತೋಷ ಆಗುತ್ತೆ ಈ ಸಮಾರಂಭದಲ್ಲಿ ನಾನು ಭಾಗಿಯಾಗಿದ್ದು. ಇದ್ರ ಜೊತೆಗೆ ಸನ್ಮಾನ್ಯ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು 2 ನಿಮಿಷದೊಳಗೆ ಮಾತುಗಳನ್ನು ಮುಗಿಸ್ಬೇಕು ಮತ್ತು ರಾಜಕೀಯ ಮಾತಾಡಬೇಡ ಅಂತ ಹೇಳ್ಯಾರ ಅವರು. ಇವತ್ತು ನಮ್ಮ ಗದಗ ಜಿಲ್ಲೆಯಲ್ಲಿ ಈ ಒಂದು ಮೆಡಿಕಲ್ ಕಾಲೇಜ್ ಆಗಿದ್ದು ಭಾಳ ಒಂದು ದೊಡ್ಡ ಸಂಗತಿ. ನಾವೆಲ್ಲ ಧಾರವಾಡಕ್ಕೆ ಹೋಗ್ತಿದ್ವಿ, ದೊಡ್ಡ ದೊಡ್ಡ ಕಾಲೇಜುಗಳನ್ನು ನೋಡ್ತಿದ್ವಿ, ಕೇಮ್ಸ್ ನೋಡ್ತಿದ್ವಿ, ಬೆಂಗಳೂರಲ್ಲಿ ನೋಡ್ತಿದ್ವಿ. ನಮ್ಮಲ್ಲಿ ಯಾವಾಗ ಆಗ್ಬೇಕು ಅಂತ ಕೂಡ ನಾವು ಶಾಸಕರ ಹಾಕಿನ ಮೊದಲ ಯೋಚನೆ ಮಾಡ್ತಿದ್ವಿ. ಭಾಳ ಜನ ಅಭಿವೃದ್ಧಿ ಅಂದ್ರೆ ನಮ್ಮ ಭಾಗದಾಗ ಉತ್ತರ ಕರ್ನಾಟಕ ಅಭಿವೃದ್ಧಿ ಅಂದ್ರೆ ಹುಬ್ಳಿ ಧಾರವಾಡ ಅಭಿವೃದ್ಧಿ ಅಂದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆದಾಗಂತ ಭಾಳ ಜನ ತಿಳ್ಕೊತಿದ್ವಿ. ನಾ ಹಲವಾರು ಸಭೆಯಲ್ಲಿ ಹೇಳೀನಿ, ಉತ್ತರ ಕರ್ನಾಟಕ ಅಭಿವೃದ್ಧಿ ಕೇವಲ ಹುಬ್ಳಿ ಧಾರವಾಡ ಅಭಿವೃದ್ಧಿ ಆದ್ರೆ ಉತ್ತರ ಕರ್ನಾಟಕ ಅಲ್ಲ, ಸಮಗ್ರವಾಗಿ ಅಭಿವೃದ್ಧಿ ಆಗ್ಬೇಕಂತೇಳಿ. ಈ ದಿಸೆಯಲ್ಲಿ ಗದಗ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಇರ್ಬೋದು, ವೆಟರ್ನರಿ ಕಾಲೇಜ್ ಇರ್ಬೋದು, ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಇರ್ಬೋದು. ಇವು ಗದಗಿಗೆ ಹೇಗೆ ಅಂದ್ರೆ ಒಂದು ಗುಡಿಯನ್ನು ಮಾಡಿರ್ತೀವಿ, ಗುಡಿಗೆ ಕಳಸ ಇದ್ದಾಗಂತ ಈ ಸಮಾರಂಭದಲ್ಲಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೆ. ಸರ್ಕಾರಗಳು ಬರ್ತಾವು ಹೋಗ್ತಾವೆ, ಸರ್ಕಾರಗಳು ಬದಲಾವಣೆ ಆಗ್ತಾರೆ, ಜನಪ್ರತಿನಿಧಿಗಳು ಬರ್ತಾರೆ ಹೋಗ್ತಾರೆ, ಬದಲಾವಣೆ ಆಗ್ತಾರೆ. ಕೆಲವಷ್ಟು ಜನ ಭಾಳ ವರ್ಷ ಇರ್ತಾರೆ, ಕೆಲವಷ್ಟು ಜನ ಸ್ವಲ್ಪ ವರ್ಷಗಳು ಇರ್ತಾರೆ. ಆದರೆ ಅಭಿವೃದ್ಧಿ ಆಗ್ಬೇಕನ್ನೋದು ಎಲ್ಲರ ಜನಮನ ಮನಸ್ಸು, ಅವರ ಆಶೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ಮೂರು ಕೂಡ ಸಂಸ್ಥೆಗಳ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಇನ್ನು ಹೆಚ್ಚು ಈ ಗದಗದಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ಗದಗ ಮೆಡಿಕಲ್ ಕಾಲೇಜಿಗೆ ಭಾಳ ದೊಡ್ಡ ಇತಿಹಾಸ ಇಲ್ಲ. ಈಗ 7 ಇಯರ್ಸ್ನಲ್ಲಿ ಈ ರಾಜ್ಯದಲ್ಲಿ ಇರಬೇಕಾದಂಥ ಎಲ್ಲ ಸೌಲಭ್ಯಗಳು ಕೂಡ ಇವತ್ತು ಗದಗ ಮೆಡಿಕಲ್ ಕಾಲೇಜಿನಲ್ಲಿ ಜಿಮ್ಸ್ನಲ್ಲಿ ಇದ್ದಿದ್ದು ಭಾಳ ಸಂತೋಷ ಕೊಡುವಂಥ ಸಂಗತಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇವತ್ತೇನು ತಾವು ಘಟಿಕೋತ್ಸವವನ್ನು ಪಡೆದು ಹೋಗ್ತಾ ಇದ್ದೀರಿ ಮೆಡಿಕಲ್ ಕಾಲೇಜ್, MBBS ನೀವು ಮುಗಿಸಿದ್ದೀರಿ, ಅದು ನಿಮ್ಮ ದೊಡ್ಡ ಭಾಗ್ಯ ಅಂತ ಕೂಡ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೆ. ಇವತ್ತು 130 ಕೋಟಿ ಜನಸಂಖ್ಯೆ, ಕೆಲವೇ ಮಂದು ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ನಮ್ಮ ಜಡ್ಜ್ ಸಾಹೇಬರು, ಅವ್ರ ಹೆಸರು ಹೇಳ್ದ ಹೋಗ್ಬಿಟ್ಟು, ಸಾರಿ ಸರ್, ರಾಜಶೇಖರ್ ಪಾಟೀಲ್ ಸಾಹೇಬರು ಭಾಳ ಚೆನ್ನಾಗಿ ಮಾತನಾಡಿದ್ರು. ಮೆಡಿಕಲ್ ಓದೋದು, ಇಂಜಿನಿಯರಿಂಗ್ ಓದೋದು ಭಾಳ ಕಷ್ಟ. ಅದು ಎಲ್ಲರೂ ಓದ್ಬೇಕಂತ ಆಸೆ ಇರುತ್ತೆ, ಅವ್ರಿಗೆ ಭಾಗ್ಯ ಇರೋದಿಲ್ಲ. ಆದರೆ ಆ ಭಾಗ್ಯ ನಿಮ್ಮ ಪಾಲಕರ ಪುಣ್ಯ ಇರ್ಬೋದು, ದೇವರ ಆಶೀರ್ವಾದದಿಂದ ಅದೆಲ್ಲ ನಿಮಗೆ ಸಿಕ್ಕಿದೆ ಅಂತ ಕೂಡ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಇದ್ರ ಜೊತೆಗೆ ನಿಮ್ಮಲ್ಲಿ ವಿನಂತಿ ಏನಂದ್ರೆ, ನೀವು ಯಾವ ಊರೊಳಗೆ ಹುಟ್ಟಿ ಬೆಳೆದಿರಿ ಆ ಊರೊಳಗೆ ಪ್ರಾಕ್ಟೀಸ್ ಮಾಡ್ಬೇಕಂತ ಕೂಡ ನಾನು ವಿನಂತಿ. ಭಾಳಷ್ಟು ಜನ ಹಳ್ಳಿಯಿಂದ ಬರ್ತಾರೆ, ಮೆಡಿಕಲ್ ಕಲಿತಾರೆ, ಮುಂದೆ ಬೆಂಗಳೂರು ಲಂಡನ್ಗೆ ಹೋಗಿಬಿಡ್ತಾರೆ. ಅದು ಬೇಸರದ ಸಂಗತಿ. ಅದಕ್ಕೆ ನಾನು ಮತ್ತೊಂದು ಸಲ ವಿನಂತಿ ಮಾಡ್ತಾ ಇದ್ದೀನಿ, ನಿಮ್ಮೂರಲ್ಲೇ ನೀವು ಪ್ರಾಕ್ಟೀಸ್ ಮಾಡಬೇಕು, ಜನರ ಸೇವೆ ಮಾಡ್ಬೇಕಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸನ್ಮಾನ್ಯ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾತನಾಡೋ ಮುಂದೆ ಹೇಳಿದರು, ಮಾನವೀಯತೆಯಿಂದ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ. ಡಾಕ್ಟ್ರ್ ಅಂದ್ರೆ ಇವತ್ತು ಯಾವುದಾದ್ರೂ ಮನುಷ್ಯಗೆ ಕಾಯಿಲೆ ಬಂದ್ರೆ ದೇವ್ರಿಗೆ ಭಕ್ತಿ ಇರ್ತಾ, ದೇವ್ರ ಗುಡಿಯಾಗ ಹೋಗಿ ಆರಾಮ ಮಾಡಿ ಅಂದ್ರೆ ಆರಾಮ ಮಾಡೋಕ್ಕಾಗೋದಿಲ್ಲ. ದೇವ್ರ ನೆನೆಸೋಗ್ಬೇಕು. ನಾವು ಹೋಗಿ ಡಾಕ್ಟರ್ ಕಡೆನೇ ಹೋಗ್ಬೇಕಾಗತ್ತೆ. ಅಂದರೆ ಡಾಕ್ಟ್ರು ದೇವರಿದ್ದಾಗ ನಿಮ್ಗೆ ಯಾವುದೇ ಜಾತಿ ಪಂಥ ಮತ ಯಾವುದೂ ಇರ್ಕೂಡ್ದು, ಮಾನವೀಯತೆಯ ಮೌಲ್ಯದಲ್ಲಿ. ಯಾಕಂದರೆ ಸರ್ಕಾರ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮೆಡಿಕಲ್ ಕಾಲೇಜ್ ಕಟ್ಟಿ, ಒಬ್ಬ ನಿಮ್ಮ ಮೆಡಿಕಲ್ MBBS ಆಗ್ಬೇಕಾದ್ರೆ 1 ಕೋಟಿ ಖರ್ಚಾಗುತ್ತಲ್ರಿ, ಸರ್ಕಾರ 1 ಕೋಟಿ ಖರ್ಚು ಮಾಡಿರ್ತೈತಿ. ಅದಕ್ಕೆ ಇದನ್ನೆಲ್ಲವನ್ನು ತಾವು ಮನದಲ್ಲಿ ನೆನಪಿಟ್ಟುಕೊಂಡು ಮುಂದಿನ ಜೀವನದಲ್ಲಿ, ಮುಂದೆ ನಿಮ್ಮ ಜೀವನದಲ್ಲಿ ಏನು ಮಾನವೀಯತೆಯನ್ನು ಅಳವಡಿಸಿಕೊಂಡು ಜನರ ಸೇವೆಯನ್ನು ಮಾಡಬೇಕಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಗದಗ ಮೆಡಿಕಲ್ ಕಾಲೇಜ್ ಇಂಥ ಲಕ್ಷಾಂತರ ಯುವಕರು ಮೆಡಿಕಲ್ನಿಂದ ಹೊರಗೆ ಬರಲಿ, ಮುಂದೆ ಇಲ್ಲಿ PG ಆಗಲಿ ಅಂತೇಳಿ ಹಾರೈಸಿ
ನನ್ನ ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you very much, sir. I now request our Honorable Shri V.S. Sanknoor, sir, Member of Legislative Council, Gadag, to inaugurate the college calendar. So these are the beautiful calendars of our gyms. Sanknoor, sir, the Member of Legislative Council, Gadag, to address this gathering. ಸಮಯದ ಅಭಾವದಿಂದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಲ್ಲಿ ಕ್ಷಮೆ ಯಾಚಿಸಿ ಯಾರು ಹೆಸರನ್ನು ನಾವು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ MBBS ಪದವೀಧರರೇ, ಪಾಲಕರೇ, ಈ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕ ವೃಂದವರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನಾನು ಮೂರು ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದೇನೆ. ಒಂದನೇದ್ದು, ಅತ್ಯಂತ ಕಠಿಣ ಪರಿಶ್ರಮದಿಂದ ಪ್ರಯತ್ನದಿಂದ CET ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದುಕೊಂಡು MBBS ಸೀಟನ್ನು ಪಡೆದುಕೊಂಡು ಅಧ್ಯಯನ ಮಾಡಿ ಇವತ್ತು ತೇರ್ಗಡೆ ಹೊಂದಿದಂಥ ಎಲ್ಲ MBBS ಪದವೀಧರರಿಗೆ, ಜೊತೆಗೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಪದವಿಯನ್ನು ಹೊಡೆದಿರತಕ್ಕಂಥ ಎಲ್ಲ ಪದವೀಧರರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ಅವರ ಪಾಲಕರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಭಾಳ ಮಹತ್ವದ್ದು ಏನಪ್ಪ ಅಂದ್ರೆ, ಇಡೀ ರಾಜ್ಯದೊಳಗೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ 99.17% ಪರೀಕ್ಷೆಯ ಫಲಿತಾಂಶವನ್ನು ಕೊಡಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಈ ಕಾಲೇಜಿನ ನಿರ್ದೇಶಕರು ಭೂಸ್ ರೆಡ್ಡಿ ಅವರಿಗೆ ಮತ್ತು ಎಲ್ಲ ಪ್ರಾಧ್ಯಾಪಕ ವೃಂದಕ್ಕೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು MBBS ಪದವಿಯನ್ನು ಪಡ್ಕೊಂಡು, ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಪದವಿಯನ್ನು ಪಡ್ಕೊಂಡು ನೀವೆಲ್ಲ ವೈದ್ಯಕೀಯ ಸೇವೆಗೆ, ವೈದ್ಯಕೀಯ ಕ್ಷೇತ್ರಕ್ಕೆ ನೀವು ಪಾದಾರ್ಪಣೆ ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದೊಳಗೆ ನನ್ನ ಸಲಹೆ ಏನಪ್ಪ ಅಂದರೆ, ಇವತ್ತು ಇಡೀ ಸಮಾಜದೊಳಗೆ ಇರೋರ ವ್ಯಕ್ತಿಗಳಿಗೆ ಇಡೀ ಸಮಾಜ ತಲೆವಾಗ್ತದೆ, ಗೌರವ ಕೊಡ್ತದೆ. ಅವ್ರು ಇರೋರು ಯಾರಂದ್ರೆ, ಒಬ್ಬರು ಶಿಕ್ಷಕರು, ಎರಡನೇದು ಡಾಕ್ಟರ್. ಯಾಕೆ ಇವರಿಗೆ ಗೌರವ ಕೊಡ್ತಾರೆ ಇಡೀ ಸಮಾಜದಂದ್ರೆ, ತಾಯಿ ಒಬ್ಬ ಮಗುವಿಗೆ ಜನ್ಮ ಕೊಡ್ತಾಳೆ, ಆದರೆ ಮಗುವಿನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋರು, ಆ ಮಗುವಿನ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡುವ ಯಾರಪ್ಪ ಅಂದ್ರೆ ಶಿಕ್ಷಕರು. ಹಾಗಾಗಿ ಅವರಿಗೆ ಸಮಾಜದೊಳಗೆ ಅತ್ಯುನ್ನತ ಗೌರವ. ಎರಡನೇದು ಡಾಕ್ಟರ್ಗೆ ಯಾಕೆ ಕೊಡ್ತಾರಂದ್ರೆ, ಸಾವು ಬದುಕಿನ ಮಧ್ಯೆ ಹೋರಾಟದೊಳಗೆ ಜೀವವನ್ನು ಕೊಡ್ತಕ್ಕಂಥ ಯಾರಾದರೂ ಇದ್ರೆ ಅವ್ರು ಡಾಕ್ಟರ್. ಹಾಗಾಗಿ ಸಮಾಜದೊಳಗೆ ಅತ್ಯಂತ ಗೌರವದ ಸ್ಥಾನವನ್ನ ಇವತ್ತು ಶಿಕ್ಷಕರಿಗೆ, ಇವತ್ತು ವೈದ್ಯರಿಗೆ ಕೊಡ್ತಾ ಇದ್ದಾರೆ. ಇದೊಂದು ಪವಿತ್ರವಾದಂಥ ವೃತ್ತಿ. ಈ ಹಿನ್ನೆಲೆಯೊಳಗೆ ನಾನೆಲ್ಲ ವೈದ್ಯರಲ್ಲಿ ಕಳಕಳಿ ವಿನಂತಿ ಮಾಡ್ಕೋತೀನಿ, ತಾವು ಅತ್ಯಂತ ಪ್ರಾಮಾಣಿಕವಾಗಿ, ಶ್ರದ್ಧೆಯಿಂದ, ಒಂದು ಅರ್ಪಣಾ ಮನೋಭಾವನೆಯಿಂದ ನಿಮ್ಮ ಸೇವೆಯನ್ನು, ವೈದ್ಯಕೀಯ ಸೇವೆಯನ್ನು ಮಾಡಬೇಕಂತ ಕಳಕಳಿ ವಿನಂತಿ ಮಾಡಿಕೊಂಡು, ಹಣಕ್ಕೆ ಬೆಲೆ ಕೊಡಬೇಡಿ. ಇದೊಂದು ಸೇವಾ ಮನೋಭಾವನೆಯಿಂದ ತಾವೆಲ್ಲರೂ ಕರ್ತವ್ಯವನ್ನು ನಿರ್ವಹಿಸಬೇಕಂತಕೊಂಡು ನಾನು ಕಳಕಳಿಯ ವಿನಂತಿಯನ್ನು ಮಾಡ್ತಿದ್ದೀನಿ. ಎರಡನೇ ವಿಷಯ ನಾವು ಪ್ರಸ್ತಾಪ ಮಾಡೋದು, ಇವತ್ತು ನಮ್ಮ ದೇಶದ ಆರೋಗ್ಯ ಸ್ಥಿತಿ ಏನಿದೆ,
ಹಿಂದೆ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಅದ. ನನ್ನಲ್ಲಿರ್ತಕ್ಕಂಥ ಮಾಹಿತಿ ಪ್ರಕಾರ ನಮ್ಮ ದೇಶದ 14% ಜನ ಇವತ್ತು ಡಯಾಬಿಟಿಸ್ಲಿಂದ ಸಫರ್ ಆಗ್ಲಿಕ್ಕೆ. ರೂರಲ್ ಏರಿಯಾದೊಳಗೆ 14% ಇಲ್ಲ, ಬರೀ 7% ಅದ. ಯಾಕೆ ಅರ್ಬನ್ ಏರಿಯಾದೊಳಗೆ 14% ಅದ, ರೂರಲ್ದೊಳಗೆ ಬರೀ 7% ಅನ್ನೋದು ನೀವು ವಿಚಾರ ಮಾಡಬಹುದು. ಕಾರಣಗಳು ಉಂಟು. ಸುಮಾರು 30ರಿಂದ 50% ಜನ ಇವತ್ತು ಹಾರ್ಟ್ ಫೇಲ್ಯೂರಿಂದ, ಹಾರ್ಟ್ ಡಿಸೀಸ್ಲಿಂದ ಮತ್ತು ಕ್ಯಾನ್ಸರ್ ಡಿಸೀಸ್ಲಿಂದ ಇವತ್ತು ತೊಂದರೆಗೀಡಾಗಿದ್ದಾರೆ. ಒಟ್ಟಾರೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ, ಇವತ್ತು ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಅದ ನಿಮಗೆಲ್ಲ ಗೊತ್ತುಂಟು. ನಮ್ಮದು ಫುಡ್ ಸ್ಟೈಲ್ ಯಾವ ರೀತಿ ಇದೆ ಅನ್ನೋದು ಗೊತ್ತುಂಟು. ಹಿಂದೆ ಯಾವ ರೀತಿ ಇತ್ತು ನಮ್ಮ ಆಹಾರ, ನಾವು ಯಾವ ರೀತಿ ಕೆಲಸ ಮಾಡ್ತಿದ್ವಿ. ಇವತ್ತು ಕಂಪ್ಲೀಟ್ ಆಗಿ ನಮ್ಮ ಲೈಫ್ ಸ್ಟೈಲು, ಫುಡ್ ಸ್ಟೈಲು ಇವತ್ತು ಚೇಂಜ್ ಆಗ್ಯದ. ಹಾಗಾಗಿ ಹಲವಾರು ರೋಗಗಳಿಗೆ ನಾವು ತುತ್ತಾಗ್ತಿದ್ದೀವಿ. ಈ ವಿಷಯವನ್ನು ಈಗ ಯಾಕೆ ನಾವು ಪ್ರಸ್ತಾಪ ಮಾಡ್ತೀರಂದ್ರೆ, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ನೀವೆಲ್ಲ ಕೇಳಿದ್ದೀರ. ನನ್ನ ಕಳಕಳಿ ವಿನಂತಿ ಏನಪ್ಪ ಅಂದ್ರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಅವ್ರ ಜವಾಬ್ದಾರಿ ಅದ. ಆದ್ರೆ ಇವತ್ತು ರೋಗ ಬರದಾರದ ರೀತಿಯೊಳಗೆ ಜನಸಾಮಾನ್ಯರಿಗೆ ಇವತ್ತು ಜಾಗೃತಿ ಮೂಡಿಸೋದು, ಅವೇರ್ನೆಸ್ ಮೂಡೋದು ಬಹಳ ಅವಶ್ಯದ. ರೋಗ ಬಂದ ಟ್ರೀಟ್ಮೆಂಟ್ ಕೊಡಬಹುದು, ಅದು ಬಂದಂಥ ಜನರಿಗೆ ರೋಗ ಬರಲಾರ್ದಂಗೆ ಯಾವ ರೀತಿ ಬದುಕಬೇಕು ಅದರ ಬಗ್ಗೆ ಜಾಗೃತಿ, ಅವೇರ್ನೆಸ್ ಅನ್ನ ಮಾಡೋದು ಕೂಡ ಇವತ್ತು ಅದಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಕೆಲಸ ಆಗ್ತಾ ಇಲ್ಲ ಇಲಾಖೆ ಒಳಗೆ. ಆ ದಶೆಯೊಳಗೆ ನಾನು ಕಳಕಳಿ ವಿನಂತಿಯನ್ನು ಮಾಡ್ಕೊತೀನಿ ಎಲ್ಲ ವೈದ್ಯರಲ್ಲಿ, ಬರ್ತಕ್ಕಂಥ ಜನರಲ್ಲಿ ರೋಗದಿಂದ ಮುಕ್ತಿ ಇರೋ, ರೋಗ ಬರಬಾರ್ದು, ಯಾವ ರೋಗ ಬರಲಾರ್ದ ರೀತಿಯೊಳಗೆ ಯಾವ ರೀತಿ ಬದುಕಬೇಕು, ಹೌ ಟು ಕೀಪ್ ಎ ಗುಡ್ ಹೆಲ್ತ್ ಅನ್ನೋದರ ಬಗ್ಗೆ ಕೂಡ ನೀವು ಮಾಹಿತಿಯನ್ನ ತಾವೆಲ್ಲ ಬಂದಂಥ ಜನರಿಗೆ ಕೊಡಬೇಕಂತ ತಿಳ್ಕೊಂಡು ಕಳಕಳಿಯ ವಿನಂತಿಯನ್ನ ಮಾಡ್ತಾ, ಇವತ್ತು 7 ವರ್ಷ ಆಗಿದೆ. 7 ವರ್ಷ ಅವಧಿಯೊಳಗೆ ಭೂಸರೆಡ್ಡಿ ಅವರ ನೇತೃತ್ವದೊಳಗೆ ಇಡೀ ರಾಜ್ಯದೊಳಗೆ ಜಿಮ್ಸ್ ಒಂದು ಮಾದರಿಯ ಸಂಸ್ಥೆಯಾಗಿ ಬೆಳೆದು ಬಂದಿದೆ. ಭಾಳ ಸಂತೋಷ. ಇದೀಗ ಕಳಕಪ್ಪ ಬಂಡಿಯವರು, ನಮ್ಮ ಹಿರಿಯರು CC ಪಾಟೀಲ್ ಮಾತಾಡಿದ್ದಾರೆ. ಅವರೆಲ್ಲರೂ ಹೇಳಿದರು, ಗದಗದೊಳಗೆ ಮೆಡಿಕಲ್ ಕಾಲೇಜ್ ಆಗಲಿಕ್ಕೆ ಕ್ಯಾಬಿನೆಟ್ನೊಳಗೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಕ್ಯಾಬಿನೆಟ್ ಒಳಗೆ ನಿರ್ಣಯ ಆಯಿತು, ಚಾಲನೆ ಆಯಿತು. ಅದಾದ ನಂತರ ಇಷ್ಟೆಲ್ಲ ಬೆಳಿಲಿಕ್ಕೆ ವೇದಿಕೆ ಮೇಲಿರ್ತಕ್ಕಂಥ HK ಪಾಟೀಲರು, CC ಪಾಟೀಲರು, ಕಳಕಪ್ಪ ಬಂಡಿಯವರು, ನಮ್ಮ ಕ್ಷೇತ್ರದ ರಾಮಣ್ಣ ಲಮಾಣಿಯವರು, ಇವರೆಲ್ಲರ ಪ್ರಾಮಾಣಿಕ ಪ್ರಯತ್ನದಿಂದ ಇವತ್ತು ಗದಗ ಮೆಡಿಕಲ್ ಕಾಲೇಜು ರಾಜ್ಯದೊಳಗೆ ಒಂದು ಮಾದರಿಯ ಸಂಸ್ಥೆಯಾಗಿ ಬೆಳೆದು ಬಂದಿದೆ. ಹಾಗಾಗಿ ಗದಗ ಜಿಲ್ಲೆ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಎಲ್ಲ ಮಹಿಳೆಯರಿಗೆ ನಾ ಈ ಸಂದರ್ಭದೊಳಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕೊನೆ ಒಂದು ಮಾತು ಹೇಳ್ತಿದ್ದೇನೆ ನಾನು, ಇವತ್ತು MBBS ಪಾಸ್ ಆಗಿದ್ದೀರಿ, ಇಲ್ಲಿ ಎಂಡ್ ಆಗಲಿಲ್ಲ ನಿಮ್ಮದು. ನಿಮ್ಮ ವೈದ್ಯಕೀಯ ಕ್ಷೇತ್ರದೊಳಗೆ ಇಟ್ ಈಸ್ ಎ ಬಿಗಿನಿಂಗ್. ಇವತ್ತು ಪ್ರಾರಂಭ ಆಯಿತು. ಯಾಕಂತಂದ್ರೆ MBBS ಮುಗಿದ ಕೂಡ ಯಾವ್ಯಾವ ಡಿಗ್ರಿಗಳು ಇನ್ನೂ ಏನೇನು ಮಾಡಬೇಕು, ಇನ್ನೂ ಜೀವನದೊಳಗೆ ಸಾಧನೆ ಮಾಡೋದು ಇವತ್ತು ಭಾಳ ಇದೆ. ಹಾಗಾಗಿ ಜೀವನದೊಳಗೆ ನೀವೇನಾದರೂ ಸಾಧನೆ ಮಾಡಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿ, 3 Hಗಳನ್ನು ನೆನ್ಪಿಡ್ಬೇಡ್ರಿ, 3H ಫಾರ್ಮಲ್ಲಿ ನೆನ್ಪಿಡ್ಬೇಡ್ರಿ. ಜೀವನದೊಳಗೆ ಸಾಧನೆ ಮಾಡಬೇಕಾದ್ರೆ ಮೊದಲನೇ H ಹಾರ್ಡ್ ವರ್ಕ್. ವಿದೌಟ್ ಹಾರ್ಡ್ ವರ್ಕ್ ಯು ಕೆನಾಟ್ ಅಚೀವ್ ಎನಿಥಿಂಗ್ ಇನ್ ಯುವರ್ ಲೈಫ್. ಎರಡನೇದು H ಯಾವುದಪ್ಪ ಅಂದ್ರೆ ಹಾನೆಸ್ಟಿ. ಯಾವುದೇ ವೃತ್ತಿಯೊಳಗೆ ಅತ್ಯಂತ ಪ್ರಾಮಾಣಿಕವಾಗಿ ಹಾನೆಸ್ಟ್ ಆಗಿ ಕೆಲಸ ಮಾಡಿದರೆ ನಿಮ್ಗೆ ಯಶಸ್ಸು ಬರ್ಲಿಕ್ಕೆ ಸಾಧ್ಯ ಅದ. ಮೂರನೇ H ಹ್ಯುಮಿಲಿಟಿ. ಇದು ಬಹಳ ಮಹತ್ವದ್ದು. ಜೀವನದೊಳಗೆ ಸಾಧನೆ ಮಾಡಬೇಕಾದ್ರೆ ಹಾರ್ಡ್ ವರ್ಕು, ಹಾನೆಸ್ಟಿಯ ಜೊತೆಗೆ ನಮ್ರತೆ, ವಿನಯತೆಯನ್ನು ಮನುಷ್ಯನಲ್ಲಿ ಇರಬೇಕು. ಬಹುಶಃ ಈ 3 ಗುಣಗಳನ್ನು ಇವತ್ತೇನು ವಿದ್ಯಾರ್ಥಿಗಳು MBBS ಪಾಸ್ ಆಗಿದ್ದಾರೆ ಜೀವನದೊಳಗೆ ನೀವು ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಮುಂಬರ್ತಕ್ಕಂಥ ದಿನಮಾನದೊಳಗೆ ಇನ್ನೂ ಹೆಚ್ಚಿನ ಸಾಧನೆಯನ್ನು ನೀವು ಮಾಡ್ಲಿಕ್ಕೆ ಸಾಧ್ಯದ ಅನ್ನೋ ಮಾತನ್ನು ಹೇಳಿ, ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ ಅಂತ ತಿಳ್ಕೊಂಡು ಹೇಳಿ ನನ್ನ ಮಾತು ವಿರಾಮ ಕೊಡ್ತೇನೆ. ನಮಸ್ಕಾರಗಳು. For inspiring all of us. I now request our beloved Honorable Shri HK Patil sir, the member of Legislative Assembly, Gadag, to inaugurate our college magazine. I request the magazine committee to come on the dais.
ಗದಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಸಪ್ತ ವಸಂತ ಮಹೋತ್ಸವದ ಪ್ರಥಮ ಘಟಿಕೋತ್ಸವ, ನೂತನ ಸರ್ಕಾರಿ BSc ಅಲೈಡ್ ಹೆಲ್ತ್ ಸೈನ್ಸ್ ಕಾಲೇಜ್, 13 KL ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಸ್ಥಾವರ, ನೂತನ ಧ್ವನಿ ನಿಯಂತ್ರಿತ ಬೋಧನಾ ಕೊಠಡಿಗಳ ಹಾಗೂ ಬಸ್ ನಿಲ್ದಾಣಗಳ ಹಾಗೂ ವಿವಿಧ ಕಾಮಗಾರಿಗಳ ಲೋಕಾರ್ಪಣೆ ಈ ಅತ್ಯಂತ ವರ್ಣರಂಜಿತ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದವರು ಈ ಘಟಿಕೋತ್ಸವ ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ರಾಜ್ಯದ ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಆತ್ಮೀಯರಾದ ಸನ್ಮಾನ್ಯ CC ಪಾಟೀಲ್ರವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈಗಾಗಲೇ ನಿಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಗೆಳೆಯರಾದ ಕಳಕಪ್ಪ ಬಂಡಿಯವರೇ, ಗೆಳೆಯರಾದ SV ಸಂಕನೂರವರೇ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಈರಪ್ಪ ನಾಡಗೌಡ್ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಿತ್ರ ಬನ್ಸಾಲಿಯವರೇ, ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರಾದ ಸಹೋದರಿ ಮಂಜುಳಾ ಮೋಹನ್ ಹುಲ್ಲಣ್ಣವರವರೇ, ತಾಲೂಕಾ ಪಂಚಾಯಿತಿಯ ಅಧ್ಯಕ್ಷರು ಗೆಳೆಯರಾದ ವಿದ್ಯಾಧರ್ ದೊಡ್ಡಮನಿಯವರೇ, ಉಪಾಧ್ಯಕ್ಷನೆಯವರಾದ ಮಮತಾಜ್ ಬಿ ನದಾಫ್ರವರೇ, ಗೆಳೆಯರಾದ ಸಂಗಮೇಶ್ ದುಂದೂರವರೇ, ಸಹೋದರಿ ಶ್ರೀಮತಿ ಶಕುಂತಲಾ ಮುಲಿಮನಿಯವರೇ, ಅಸುಂಟಿ ಪಂಚಾಯಿತಿಯ ಚೇರ್ಮನ್ರು, ಪ್ರಥಮ ಪ್ರಜೆ ಸಹೋದರಿ ಶ್ರೀಮತಿ ಜಯಶ್ರೀ ಚೆನ್ನಪ್ಪ ಅಣ್ಣಿಗೇರಿಯವರೇ, ಉಪಾಧ್ಯಕ್ಷರಾದ ಹನುಮಪ್ಪ ಪೂಜಾರವರೇ, ಈಗಾಗಲೇ ಕಾನ್ವೊಕೇಶನ್ ಅಡ್ರೆಸ್ ಮಾಡೋದ್ರ ಮೂಲಕ ನಿಮಗೆ ಸಾಕಷ್ಟು ಮಾರ್ಗದರ್ಶನ ಹಾಗೂ ಸ್ಫೂರ್ತಿಯನ್ನು ತುಂಬಿರ್ತಕ್ಕಂಥ ಮಾನ್ಯ ಕುಲಪತಿಗಳಾದಂಥ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ವಿಷ್ಣುಕಾಂತ್ ಚತ್ಪಳ್ಳಿಯವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮ ಹಾಗೂ ಈ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಬೂಸ್ ರೆಡ್ಡಿಯವರೇ, ಪ್ರಾಂಶುಪಾಲರಾದ ಡಾಕ್ಟರ್ ರಾಜು GM ಅವರೇ, ಮ್ಯಾಗೇರಿಯವರೇ, ಪಲ್ಯದವರೇ, ಆಗಮಿಸಿರ್ತಕ್ಕಂಥ ಎಲ್ಲ ಗದಗಿನ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಳ ತೃಪ್ತಿ ಹಾಗೂ ಆನಂದ ಸಮಾಧಾನದಿಂದ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಪಾಲಕರೇ, ಇವತ್ತು ವೈದ್ಯ ಪದವಿಯನ್ನು ಪಡೆದಿರ್ತಕ್ಕಂಥ ಸಹೋದರರೇ, ಸಹೋದರಿಯರೇ, ಗೆಳೆಯರೇ, ನನಗಂತೂ ಭಾಳ ಸಂತೋಷ ಆಗಿದೆ. ಕಳೆದ 7 ವರ್ಷದ ಘಟನೆಗಳನ್ನು ಸತತವಾಗಿ ಮೆಲುಕು ಹಾಕುವುದರ ಜೊತೆಗೆ ಅವುಗಳನ್ನು ಕಣ್ಣಿನಿಂದಲೂ ನೋಡುವ ಹಾಗೆ ನಿಮ್ಮ ಆ ಸ್ಕ್ರೀನ್ ಮೇಲೆ ಏನು ಡಿಸ್ಪ್ಲೇ ಮಾಡ್ತಾಯಿದ್ರಿ, ಅದು ಪ್ರತಿಯೊಂದು ಗೋಡೆ, ಕಲ್ಲು, ಕಟ್ಟಡದ ಪ್ರಗತಿ, ಒಟ್ಟು ನಿರ್ಮಾಣವಾಗಿರ್ತಕ್ಕಂಥ ಸಂಸ್ಥೆ
ಇದನ್ನೆಲ್ಲ ನೋಡುವಾಗ ಭಾರಿ ಆನಂದ ತುಂಬಿ ಬರ್ತಿತ್ತು. ಅದ್ರ ಜೊತೆಗೇ ಈ ಕಟ್ಟಡ ನೋಡ್ತೀವಿ ನಾವು, ಸಂತೋಷ ಆಗುತ್ತೆ. ಬಟ್ ಆ ಕಟ್ಟಡದಲ್ಲಿ ಏನು ನಡೀತದೆ, ಏನು ಚಟುವಟಿಕೆಗಳು ನಡೀತಾವೆ, ಏನು ಜ್ಞಾನಾರ್ಜನೆ ಕೆಲಸ ನಡೀತದೆ, ಅದರ ಮಟ್ಟದ ಮೇಲೆ ಸಂಪೂರ್ಣ ಸಂತೃಪ್ತಿ ಅವಲಂಬಿತ ಆಗಿದೆ. ನಿಮ್ಮ 99% ಅದು ಹೆಂಗೆ, ಹೌ ಡಿಡ್ ಯು ಅರೈವ್ ಅಟ್ 99.17 ಇಟ್ ಸೆಲ್ಫ್ ವಾಸ್ ಎ ಕ್ವೆಶ್ಚನ್. ಅದು ನೀವು ಗದಗಿನಾಗಂತ ಈ ಪ್ರಶ್ನೆ ಕೇಳಿದ್ವಿ ನಾವೆಲ್ಲರೂ. ಬೆಂಗಳೂರಿಗೆ ಯಾರು 99.17 99.17.5 ಅಂತ ಹೇಳಿದರೆ ಯಾರೂ ಪ್ರಶ್ನೆ ಕೇಳ್ತಿದ್ದಿಲ್ಲ. We are under the impression, we have inferiority complex that our boys, our institutions cannot raise to that height. One must understand now that there are institutions here in northern Karnataka, in backward areas, which are much better than, which are ahead of institutions in Bangalore, which you all have proved, my friends. It is not just only 99.17. Radiology, you are number 1 in the state. ನಮಗೆ 150 ಇಂಟೇಕ್ ಇದೆ ಅಷ್ಟೇ ಅಲ್ಲ, ನಮ್ಮ MBBS ಗ್ರ್ಯಾಜುಯೇಷನ್ ಇಂಟೇಕ್ದ ಅರ್ಧದಷ್ಟು 80 PG ಸೀಟ್ಸ್ ನಮಗೆ ಮಂಜೂರಿ ಆಗಿದೆ. Perhaps this is the record I would like to congratulate and I would like to bring to the notice of Honorable District Minister. ಯಾವ ಕಾಲೇಜಿನೊಳಗೂ ಮೊದಲೇ 5-6 ವರ್ಷದಾಗ ನಾವು ನಮ್ಮ ಇಂಟೇಕ್ ಗ್ರ್ಯಾಜುಯೇಷನ್ ಇಂಟೇಕ್ ಅರ್ಧದಷ್ಟು PG ಸೀಟ್ಸ್ ಪಡೆದಿರ್ತಕ್ಕಂಥ ಯಾವುದಾದ್ರೂ ಸಂಸ್ಥೆ ದೇಶದೊಳಗಿದ್ರೆ ಅದು ನಮ್ಮ ಗದಗ ಜಿಮ್ಸ್ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಬೇಕು. It is not one. You have made several things possible. ನಿಮ್ಮ ದೃಷ್ಟಿ ನಾನು ನಿಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕಡೆ ತೊಗೊಂಡು ಹೋಗ್ತೀನಿ. ನೀವೇನು ಆ್ಯನ್ಯುವಲ್ ಡೇ ಸಂದರ್ಭದೊಳಗೆ ಆ ಫೆಸ್ಟಿವಲ್ ಮಾಡ್ತಿದ್ರಲ್ಲ, ಜಿಮ್ಸ್ ಫೆಸ್ಟಿವಲ್, ಅದಕ್ಕೆ ಏನಂತಿದ್ರಲ್ಲ, गूंज. वो गूंज वो गदग में ये मात्र नहीं था, वो गूंज देश में बजा रहा था, देश में बजा रहा था. आ गूंज ನೋಡಿದಾಗ ನಿಮ್ಮ ಟ್ಯಾಲೆಂಟ್ಸ್ ಏನು, ನಿಮ್ಮ ಶೈಕ್ಷಣಿಕ ಏನೊಂದು ಎತ್ತರ ಐತಿ, ಅದರ ಜೊತೆಗೆ ಶಿಕ್ಷಣೇತರ ಆಸಕ್ತಿ ಹಾಗೂ ಟ್ಯಾಲೆಂಟ್ಗಳು ಭಾಳ ಎತ್ತರ ಇವೆ ಅನ್ನೋದನ್ನು ನೀವು ಎಲ್ಲರಿಗೂ ತೋರಿಸ್ಕೊಟ್ರಿ. ನೀವೇನು ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ನಮ್ಮ ಗದಿಗೆ ಯಾರೂ ಡೊನೇಷನ್ ಕೊಟ್ಟು ಬರೋಂಗಿಲ್ಲ. ಇಲ್ಲ ಮೆರಿಟ್ ಏನರ ಇರಲಿ, ನಮ್ಮ ಅಪ್ಪ ಸಾವ್ಕಾರದವನ, ನಮ್ಮ ಮಾವ ಸಾವ್ಕಾರದವನ, ನಮ್ಗೆ ಸೀಟ್ ಕೊಡ್ರಿ. ನೋ, ಇಲ್ಲಿ ಯಾರು ಬರ್ತಾರೆ ಅವ್ರು ಮೆರಿಟ್ನವ್ರು ಮಾತ್ರ ಬರ್ತಾರೆ, ನನಗೊಮ್ಮೆ ಇಷ್ಟು ಸಂತೋಷ ಆಯಿತು. ಐ ಮೆಟ್ ಸಮ್ ಸೀನಿಯರ್ ಹೈಕೋರ್ಟ್ ಜಡ್ಜ್, ಐ ಥಿಂಕ್ either it was in Bombay or in Bangalore ಏರ್ಪೋರ್ಟ್. ಅವರು ನನಗೆ ಪರಿಚಯ ಇದ್ದರು, ಆದರೆ ಹಂಗೆ ನಾವು ಅವರು ಕೂಡಿ ಮಾತಾಡೋದು ಹಂಗೆ ಪರಿಚಯ ಇರಲಿಲ್ಲ. ಅವ್ರು ಯಾರು ಅನ್ನೋದು ನನಗೆ ಗುರ್ತು, ನಾ ಯಾರು ಅನ್ನೋದು ಅವ್ರಿಗೆ ಗುರ್ತು, ಇಷ್ಟು ಪರಿಚಯ ಇತ್ತು. ನಮಸ್ಕಾರ ಮಾಡ್ತಿದ್ವಿ. ಅವ್ರು ಬಂದು ನನಗೆ ಏನು ಹೇಳಿದರು ಅಂದರೆ, ಪಾಟೀಲ್ರೆ, ನನ್ನ
ಮಗ ನಿಮ್ಮ ಕಾಲೇಜಿನೊಳಗೆ ಓದ್ತಾ ಇದ್ದಾನೆ, ಜಿಮ್ಸ್ ಕಾಲೇಜಿನಲ್ಲಿ ಓದ್ತಾ ಇದ್ದಾನೆ. ಅವನಿಗೆ ಬೇರೆ ಕಡೆ ಸಿಗ್ತಿತ್ತು, ಆದರೆ ನಾನು 2 ಬಾರಿ ಅಲ್ಲಿ ಹೋಗಿ ನೋಡಿ ಬಂದು ಅದೇ ಕಾಲೇಜ್ಗೆ ಹಾಕಬೇಕು. ಶಿಕ್ಷಣ ಕೊಡೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಐತಿ ಅನ್ನೋ ಗೊತ್ತಿಲ್ಲ ನನಗೆ, ಅಷ್ಟು ಆಳವಾಗಿ ನಾನು ಹೋಗಲಿಲ್ಲ. ಆದರೆ ಅಲ್ಲಿ ವಿದ್ಯಾರ್ಥಿಗಳ ಆ ಚಟಾದಿಗಳು ಇದಾವು, ಅವು ಯಾವುವು ನಾವು ಇಂಥದ್ದು ಕೆಟ್ಟ ಚಟ ಅಲ್ಲಿ ಅದಾವು. ಡ್ರಗ್ಸ್ ಇಲ್ಲ, ಸ್ಮೋಕಿಂಗ್ ಇಲ್ಲ, ಆ ಉಡಾತನ ಇಲ್ಲ, ರ್ಯಾಗಿಂಗ್ ಇಲ್ಲ. ಇವೆಲ್ಲವುಗಳನ್ನು ಒಬ್ಬ ನ್ಯಾಯಾಧೀಶರು ನಿಮ್ಮೆಲ್ಲರ ಬಗ್ಗೆ ಮಾತಾಡ್ತಾರೆ ಅಂದರೆ, ನಿಮ್ಮ ಸಂಸ್ಥೆ ಬಗ್ಗೆ ಮಾತಾಡ್ತಾರೆ ಅಂದರೆ ನನಗೆ ಭಾಳ ಸಂತೋಷ ಆಯಿತು. ನಾನು ಈ ಸಂದರ್ಭದಲ್ಲಿ ನಮ್ಮ ಪಾಲಕರೆಲ್ಲರ ಪರವಾಗಿ, ಗದಗಿನ ಪರವಾಗಿ ಗೆಳೆಯರಾದ ಬೂಸ್ ರೆಡ್ಡಿ ಅವರಿಗೆ ಆ ಕಾರಣಕ್ಕಾಗಿ, ಆ ಶಿಸ್ತನ್ನು ಉಳಿಸ್ಕೊಂಡು ಬಂದಿರೋದಕ್ಕಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈಗಾಗಲೇ ನಿಮ್ಗೆ ಎಲ್ಲರೂ ಮಾರ್ಗದರ್ಶನ ಮಾಡ್ಯಾರ. ರೊಕ್ಕದ ಕಡೆ ಭಾಳ ಲಕ್ಷ್ಯ ಕೊಡಬೇಡ್ರಿ, ನಿಮ್ಮೂರಾಗೆ ನೀವಿರ್ರಿ. ನಾನು ಸಿ ಪಾಟೀಲರು ಮಾತಾಡ್ತಿದ್ವಿ. ನಾವು ಇದು ಹೇಳಿದ್ರೆ, ನಾವು ಹೇಳಿದ್ರೂ ಕೇಳಂಗಿಲ್ಲ ರೀ ಅವರು. ಯಾಕಂದ್ರೆ ನೀವೆಲ್ಲರೂ ಏನು ನೀವು ಇದ್ರಿಲ್ಲೇ ಇದರೊಳಗೆ 99.17% ಡಾಕ್ಟರ್ಸ್ ನೀವೆಲ್ಲರೂ PG ಮಾಡೋರೆ ನೀವು. I am 100% sure that you all will try to be a post-graduate doctor. MBBS, MD ಆದಮೇಲೆ DM ಆಯ್ತು, ಮತ್ತೊಂದು ಸ್ಪೆಷಲ್ ಕೋರ್ಸ್ ಆಯಿತು, ಫಾರಿನ್ ಟ್ರೈನಿಂಗ್ ಆಯಿತು. ಈ ರೀತಿ ಎತ್ತರಕ್ಕೆ ಹೋಗ್ತಕ್ಕಂಥ ಮೆರಿಟೋರಿಯಸ್ ಡಾಕ್ಟರ್ಸ್ ನೀವೆಲ್ಲ. ನಾನು ಇಷ್ಟು ನಿಮ್ಮಿಂದ ಅಪೇಕ್ಷೆ ಮಾಡ್ತೀನಿ. ಬಿ ಹ್ಯೂಮೇನ್ ಇನ್ ಯುವರ್ ಸರ್ವಿಸ್. ಬಿ ಹ್ಯೂಮೇನ್ ಇನ್ ಯುವರ್ ಸರ್ವಿಸ್. ನಿಮಗೊಂದು ಸಿ ಪಾಟೀಲ್ ಹೇಳಿದ್ರಾಗಲ್ಲ, ದೊಡ್ಡ ಟೆಸ್ಟರ್ ಆಗಿದೆ ನಿಮ್ದೀಗ. ಗಾಡ್ ಹ್ಯಾಸ್ ಟೆಸ್ಟೆಡ್ ಯು ಆ್ಯಂಡ್ ಪೀಪಲ್ ಆಫ್ ಗದಗ್ district and nearby districts have enjoyed that benefit. ಕೊರೋನಾ ಎತ್ತರಕ್ಕೆ ಬಂದಾಗ ನೀವು ವೈದ್ಯರಾದ್ರಿ. ಅವರು ನೀವು ಹೌಸ್ ಸರ್ಜನ್ಶಿಪ್ ಮಾಡ್ತಿದ್ರಿ. ಅವಾಗ ಕರೋನಾ ಭಾಳ ಕೆಟ್ಟ ರೀತಿಯಿಂದ ನಮಗೆ ಕಾಡ್ತಾ ಇತ್ತು. ಕರೋನಾ ಅಂದರೆ ಓಡಾಡಿ ಹೋಗ್ತಿದ್ರು ಜನ. ಕರೋನಾ ಎಷ್ಟು ಕೆಟ್ಟಿತ್ತು ಅಂದ್ರೆ ಮನೆಯೊಳಗೆ ಅತ್ಯಂತ ಸಮೀಪದವರು, ಸ್ನೇಹಿತ ಇದ್ದವರು ತೀರಿ ಹೋದರೂ ಸಹಿತ ಅವನ ಸಮೀಪ ಬರ್ತಿದ್ದಿಲ್ಲ, ಮನೆಗೂ ಬರ್ತಿದ್ದಿಲ್ಲ, ಆರೈಕೆಗೆ ಬರ್ತಿದ್ದಿಲ್ಲ, ಮಾತಾಡ್ಸೋಕ್ಕೆ ಬರ್ತಿದ್ದಿಲ್ಲ. ಅಂಥ ಸಂದರ್ಭದಲ್ಲಿ ನಿಮ್ಮ ಆ ಯೌವನದ ಬದುಕನ್ನು ರಿಸ್ಕಿಗೆ ಹಾಕ್ಕೊಂಡು, ಯಾಕಂದರೆ ಅವತ್ತು ಗೊತ್ತಿದ್ದಿಲ್ಲ ಎಷ್ಟು ರಿಸ್ಕ್ ಐತೆ ಅದರದ್ದು ಅಂತೇಳಿ, ಆದರೆ ನೀವು ಆ ರಿಸ್ಕ್ ತಗೊಂಡು ನಮ್ಮ ಗದಗ ಜಿಮ್ಸ್ದೊಳಗೆ ಕೊರೋನಾ ಸಂದರ್ಭದೊಳಗೆ ಸೇವೆ ಮಾಡಿದ್ರಿ. ನಮ್ಮ ಹಳ್ಳಿ ಜನ ಹೇಳ್ತಾರೆ, ಜಿಮ್ಸ್ ಇರಲಿಲ್ಲ ಅಂದ್ರೆ ಗೌಡ್ರ ನಮ್ಮ ಗದಗಿನ ಮಂದಿ ದಾರಿ ಹೆಣ ಹಾಕ್ತಿದ್ರು. ಅಷ್ಟು ಪರಿಣಾಮಕಾರಿಯಾಗಿ ನೀವು ಸೇವೆ ಮಾಡಿದ್ದೀರಿ. ಆ ಸೇವೆಗಾಗಿ ಇವತ್ತೇನು ನೀವು ವೈದ್ಯರಾಗಿ ಡಿಗ್ರಿ ಪಡ್ಕೋತಾ ಇದ್ದೀರಿ, ಆ ಡಿಗ್ರಿ ಜೊತೆಗೆ ನಿಮ್ಮ ಟೆಸ್ಟ್ ಡೋಸ್ನೊಳಗೆ ನೀವು ಪಾಸ್ ಆಗಿದ್ದೀರಿ. ಅಷ್ಟೇ ಅಲ್ಲ, ರ್ಯಾಂಕ್ ಪಡೆದಿದ್ದೀರಿ. ಅದಕ್ಕಾಗಿ ನಿಮಗೆ ಅಭಿನಂದನೆಗಳು, ವಂದನೆಗಳು. ನಾವು ವೇದಿಕೆ ಮೇಲೆ ಒಬ್ಬ ವಿದ್ಯಾರ್ಥಿ ಬಂದ. ನಾವು ಎಷ್ಟು ಮಂದಿ ಇದ್ದೀವಿ, ಅಷ್ಟರು ಒಂದೊಂದು ಗೋಲ್ಡ್ ಮೆಡಲ್ ಹಾಕಿದ್ರು ಸಹಿತ ಅವನಿಗೆ ಇನ್ನೂ ಹಾಕುವಾರು ಕಡಿಮೆ ಇದ್ವಿ. ನಾವು ಇನ್ನೂ ಮೆಡಲ್ ಉಳಿದಿದ್ವು. ಅಷ್ಟು ಸಾಧನೆಯನ್ನು ಒಬ್ಬೊಬ್ಬ ವಿದ್ಯಾರ್ಥಿ ಮಾಡಿದ್ದೀರಿ ಅಂದರೆ ನೀವೆಲ್ಲರೂ ಅತ್ಯಂತ ಅಭಿನಂದನೀಯ. ನಿಮಗೆ ಕಾಂಗ್ರ್ಯಾಚುಲೇಷನ್ಸ್ ಅಗೇನ್. ನಮ್ಮ ದೇಶದೊಳಗೆ
456 ಜನಸಂಖ್ಯೆಗೆ ಒಬ್ಬ ವೈದ್ಯ ಇದ್ದಾನೆ ಈಗ. ಅಂದರೆ there is a net shortage of 33%. If you take rural and urban population and rural doctors and urban doctors, the net deficit of doctors in rural area is around 60 to 65%. Medical care workers, nursing or other caring staff, the deficit is to the tune of 43%. 43%. ಅಂಥದ್ರೊಳಗೆ ನಾವು ನಮ್ಮ ಹೆಲ್ತ್ ಕೇರನ್ನು ಅತ್ಯಂತ ಉತ್ತಮವಾಗಿ ತೆಗೆದುಕೊಂಡು ಹೋಗಬೇಕಾಗಿದೆ. ದುರ್ದೈವ ಅಂದರೆ ದೇಶದಲ್ಲಿ ನಾವು ಯಾರೂ ಅಗತ್ಯವಿರತಕ್ಕಂಥ ಹಣಕಾಸನ್ನು ಆರೋಗ್ಯ ಕ್ಷೇತ್ರಕ್ಕೆ ಬಿಡುಗಡೆ ಮಾಡ್ತಾ ಇಲ್ಲ. ಇಂಥ ಪ್ಯಾಂಡಮಿಕ್ ಬಂದಾಗೂ ಸಹಿತ ಅದು 5.6%ದಿಂದ 6%ಗೆ ಓದಿ ನಿಲ್ಲಿಸಿದ್ರೆ ಹೊರತು ನಾವು ಯಾವ ರೀತಿಯಾಗಿ ಇತರ ರಾಷ್ಟ್ರಗಳು ಇವತ್ತು ಹಣವನ್ನು ಆರೋಗ್ಯ ಇಲಾಖೆಗೆ, ಆರೋಗ್ಯ ಕ್ಷೇತ್ರಕ್ಕೆ ಒದಗಿಸ್ತಾ ಇದ್ದೀವಿ, ಅದನ್ನು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಒದಗಿಸ್ತಾ ಇಲ್ಲ ಅನ್ನೋದು ಅತ್ಯಂತ ನೋವಿನ ಸಂಗತಿ. WHO ಏನು ಅವರು ರಿಕ್ವೈರ್ಮೆಂಟ್ಸ್ ಅದಾವು, ಆ ರಿಕ್ವೈರ್ಮೆಂಟ್ಸನ್ನು ನಾವು 2-3 ವರ್ಷದೊಳಗೆ ಫುಲ್ಫಿಲ್ ಮಾಡದೆ ಹೋದರೆ ನಮ್ಮ ಬಡ ರಾಷ್ಟ್ರ ಅಲ್ಲ, ನಮ್ಮದು ಬಡವರು ಭಾಳ ಬಂದಿದ್ದಾರೆ. ಅದು ಗ್ರಾಮೀಣ ಭಾಗದಲ್ಲಿದ್ದಾರೆ. ಅದು ಯಾರು ಬೆವರು ಸುರಿಸಿ ದುಡಿತಾರೆ, ದೇಶಕ್ಕಾಗಿ ಸಂಪತ್ತನ್ನು ಉತ್ಪಾದನೆ ಮಾಡ್ತಾರೆ, ಅವ್ರಿಗೇ ಸೌಲಭ್ಯ ಇಲ್ಲ, ಸೌಕರ್ಯಗಳಿಲ್ಲ. ಅದು ಆರೋಗ್ಯ ಕ್ಷೇತ್ರದಲ್ಲೂ ಅದು ಸತ್ಯವಾದಂತು. ಆ ಒಂದು ಕಾರಣಕ್ಕಾಗಿ ನಾವು ಹೆಚ್ಚಿನದಾಗಿರ್ತಕ್ಕಂಥ ಹಣಕಾಸನ್ನು ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ನಾವು ಜಿಮ್ಸ್ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮಗೆ ಭಾಳ ಸಂತೋಷ ಆಗ್ಬೋದು, ನಮ್ಮ ಗದಗಿನವ್ರಿಗೆ ಸಂತೋಷ ಆಗುತ್ತೆ. ಯಾಕಂದರೆ ಭಾಳ ಜನ ಗ್ರ್ಯಾಂಟ್ಸ್ ಎಷ್ಟು ಬರ್ತಾವೆ, ಎಷ್ಟು ಬರ್ತೈತಿ, ಏನು ಬರ್ತೈತೋ ಇಲ್ಲೋ, ಇವೆಲ್ಲ ಪ್ರಶ್ನೆಗಳು ಇರ್ತಿದ್ವು. ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ, ಒಟ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 264 ಕೋಟಿ ರೂಪಾಯಿ ಇಲ್ಲಿವರೆಗೆ ಗದಗ ಜಿಮ್ಸಿಗೆ ಬಂದಿದೆ. 264 ಕೋಟಿ ರೂಪಾಯಿ. ಅದ್ರ ಜೊತೆಗೇ ಇವತ್ತು ಹೆಲ್ತ್ ಕೇರ್ ಏನು ನಮ್ಮ ಪ್ರತಿನಿತ್ಯದ ಎಕ್ಸ್ಪೆಂಡಿಚರ್ ಅದ, ಇಕ್ವಿಪ್ಮೆಂಟ್ಸ್ ಅದಾವು. ಆ ಇಕ್ವಿಪ್ಮೆಂಟ್ಸ್ಗಾಗಿ ಸುಮಾರು 125 ಕೋಟಿ ರೂಪಾಯಿ ಬಂದಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. 125 ಕೋಟಿ ರೂಪಾಯಿ ಈಸ್ ನಾಟ್ ಎ ಸ್ಮಾಲ್ ಮನಿ ಫಾರ್ ಎಕ್ವಿಪ್ಮೆಂಟ್ಸ್. 264 crore ಈಸ್ ನೋ ಸ್ಮಾಲ್ ಮನಿ. ಅದಲ್ಲದೆ ಸಾಕಷ್ಟು ಬೇರೆ ಬೇರೆ ರೀತಿಯಿಂದ ಈಗ ನಾನು ಐ ಮಸ್ಟ್ ಮೆನ್ಷನ್, ಇಲ್ಲೇನು 13 KL ಗ್ಯಾಸ್ ಟವರ್ ನೋಡ್ತಾ ಇದ್ದೀರಿ, ಇಟ್ ಹ್ಯಾಸ್ ಕಮ್ ಆಸ್ ಎ ಗಿಫ್ಟ್ ಬೈ ಮಿಸ್ಟರ್ C.C. Patil. C.C. Patil was Minister for Mines and Geology. ನಾನು ಅವ್ರಿಗೆ ಹೇಳಿದೆ, ನೀವಿಂಥ ಮಹತ್ವದ ಖಾತೆಯೊಳಗಿದ್ದೀರಿ, ನಿಮ್ಮ ಕೈಯೊಳಗೆ ಸಾಕಷ್ಟು CSR ಫಂಡ್ ಇದೆ, ನಮಗೆ ಗದಿನಾಗ ಈ ಹಾಸ್ಪಿಟಲ್ಗೆ ಒಂದು ದೊಡ್ಡ ಆಕ್ಸಿಜನ್ ವ್ಯವಸ್ಥೆ ಆಗಬೇಕು, ಪಾಟೀಲ್ರೆ ನೀವು ಇದಕ್ಕೆ ಹಣ ಕೊಡಬೇಕು, ಎಷ್ಟು ಕೊಡ್ಬೇಕು ಹೇಳ್ರಿ ಅಂತ. ನಾವು ಅದಕ್ಕೆ ಎಷ್ಟು ಬೇಕು ಅಷ್ಟೇ ಯಾಕೆ ಹೇಳಬೇಕು, ಇದಿಷ್ಟು ಇರಲಿ ಅಂಥೇಳಿ 1 ಕೋಟಿ ರೂಪಾಯಿ ಕೊಡ್ಬೇಕು ನೋಡ್ರಿ ನೀವು ಅಂತೇಳಿ. ಬಿಲೀವ್ ಮೀ, within 8 days 1 crore was remitted in the Deputy Commissioner's account by CSR fund. And that is how that 13 KL tower has come. ಅದನ್ನು ತಗೋಬೇಕಾದ್ರೆ ಹೆಂಗಂದರೆ, ಎಕ್ಸೆಪ್ಟ್ ದಟ್ ಇನ್ಸ್ಪೆಕ್ಟರೇಟ್ ಆಫ್ ಆಕ್ಸಿಜನ್ ಯಾರೋ ಇದ್ದಾರೆ, ಬಂದಿದ್ದಾರೆಲ್ಲ ಗೊತ್ತಿಲ್ಲ, ಇಲ್ಲ
ಅವರೊಬ್ಬರನ್ನ ಬಿಟ್ಟರೆ ಉಳಿದವರೆಲ್ಲರೂ ತಕರಾರು ಮಾಡೋರು, ಸಂಶಯ ವ್ಯಕ್ತ ಮಾಡೋರು, ಆಗೋದಿಲ್ಲರಿ 5 ಕೇಳಿದ ಅಂದ್ರೆ ಯಾರು ಕಾಂಟ್ರಾಕ್ಟರ್ ಬಂದಿರ್ತಿದ್ರು ಅವ್ರು 5 ಐತಿ ಅಂದರೆ 5 ಮಾತ್ರ ಸಾಧ್ಯ ಐತ್ರಿ. ಇದನ್ನ ಹೇಳ್ತಿದ್ರೆ ಹೊರತು 13 KL ವಾಸ್ ಪಾಸಿಬಲ್ ಅಂಥೇಳಿ ಯಾರು ಒಬ್ಬರು ಹೇಳಿಲ್ಲ. ಆದರೆ ಅದು ಇವತ್ತು ಸಾಧ್ಯ ಆಗಿ ಅದು ಉದ್ಘಾಟನೆ ಆಗಿದ್ದು ನನಗಂತೂ ವೈಯಕ್ತಿಕವಾಗಿ ಭಾಳಷ್ಟು ಸಂತೋಷ ಆಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಎದುರಿಗೆ ದೊಡ್ಡ ಸವಾಲಿದೆ. ನಮ್ಮ ಸ್ನೇಹಿತರೆಲ್ಲರೂ ಈಗ ನಿಮ್ಗೆ ಮಾರ್ಗದರ್ಶನ ಮಾಡಿದ್ದಾರೆ. ನಿಮ್ಮ ಸೇವೆ ರಾಷ್ಟ್ರಕ್ಕೆ ಇವತ್ತಿನಿಂದ ಅರ್ಪಿತ ಆಗ್ತೈತಿ. ಇಲ್ಲಿವರೆಗೆ ನೀವು ವಿದ್ಯಾರ್ಥಿಗಳಿದ್ರಿ. ಇನ್ಮೇಲೆ ನೀವು PG ಮಾಡ್ತಾಯಿದ್ರೂ ಸಹಿತ ಒಂದಿಲ್ಲ ಒಂದು ದವಾಖಾನೆಯೊಳಗೆ ನಿಮ್ಮದು ಸೇವೆ ಸತತವಾಗಿ ನಡೆದೇ ಇರ್ತದೆ. ಈ ನಿಮ್ಮ ಸೇವೆ ಮಾಡೋದ್ರೊಳಗೆ ನಾನು ತಮ್ಮಿಂದ ಇಷ್ಟೇ ಅಪೇಕ್ಷೆ ಮಾಡ್ತೀನಿ, ಜನಸೇವೆ, ಜನಾರ್ದನ ಸೇವೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಡ್ರಿ. ನೀವು ಬಾರಿ ಯಾರು ಪೂಜೆ ಮಾಡ್ಕೊತ ಅಡ್ಡಾಡಬೇಕಾಗಿಲ್ಲ. ನೀವು ಯಾರು ತಿರುಪತಿಗೆ ಹೋಗೋದು, ಮತ್ತೊಂದು ಕಡೆ ಹೋಗೋದು, ಶಿರಡಿಗೆ ಹೋಗೋದು ಮಾಡಬೇಕಾಗಿಲ್ಲ. ನೀವು ಎಲ್ಲಿ ಕುಂತು ಸೇವೆ ಮಾಡ್ತೀರಿ ಅಲ್ಲೇ ಭಗವಂತ ಬಂದು ನಿಮ್ಮ ಸೇವೆ ಪಡಿತಾರೆ. ಆದ್ದರಿಂದ ನೀವು ಮಾಡುವ ಸೇವೆ ಅದು ಜನಾರ್ದನ ಸೇವೆ, ಅದು ದೇವರ ಸೇವೆ, ಶಿವನ ಸೇವೆ. ಆ ಕೆಲಸವನ್ನು ನೀವು ಅತ್ಯಂತ ಅರ್ಪಿತ ಮನೋಭಾವದಿಂದ, ಅತ್ಯಂತ ಸೇವಾ ಮನೋಭಾವದಿಂದ ನೀವು ಮಾಡುವ ಪ್ರತಿಯೊಂದು ಸೇವೆ, ನೀವು ಸ್ಪೆಂಡ್ ಮಾಡ್ತಕ್ಕಂಥ, ನೀವು ವ್ಯಯ ಮಾಡ್ತಕ್ಕಂಥ ಪ್ರತಿಯೊಂದು ಗಂಟೆ ಅದು ನಿಜವಾದ ರಾಷ್ಟ್ರ ಸೇವೆಯೊಳಗೆ ಅಂಥೇಳಿ ಭಾವಿಸಿಕೊಂಡು ನೀವು ಬರೋ ದಿವಸದಲ್ಲಿ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಡ್ರಿ. ನಿಮ್ಮ ವ್ಯಕ್ತಿತ್ವ, ನಾನು ನಿಮ್ಗೆ ಒಂದು ಹೇಳ್ತೀನಿ, ಒಬ್ಬ ದೊಡ್ಡ ಡಾಕ್ಟ್ರ್ ಆಗಿಬಿಟ್ರು ಅಂದ್ರೆ ನಿಮ್ಮನ್ನು ಹಿಡಿದವರೇ ಯಾರಿಲ್ಲ. ಒಬ್ಬ ದೊಡ್ಡ ಡಾಕ್ಟ್ರ್ ಅಂದ್ರೆ ಏನು, ನೀವು ಬ್ರಿಲಿಯಂಟ್ ಒಂದು ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪ್ನಿ, ದೊಡ್ಡ ಹಾಸ್ಪಿಟಲ್ ಚೇರ್ಮನ್ ಆಗಬೇಕು ಅಂತಿಲ್ಲ, ಕಾರ್ಪೊರೇಟ್ ಸಂಸ್ಥೆಯನ್ನು ಕಾರ್ಪೊರೇಟ್ ಹಾಸ್ಪಿಟಲ್ ತೆಗಿಬೇಕಂತಿಲ್ಲ. Even in small village, if you are the best doctor with character, integrity and service, I tell you, people will remember you always. ನಾವೆಲ್ಲ ಏನು ಮೇಲೆ ಕೂತೀವಿ, ಕೆಳಗಿದ್ದೀರಿ, ಎಲ್ಲರೂ ನಿಮ್ಮ ಪರ್ಸ್ನಲ್ ಫಿಸಿಷಿಯನ್, ಪರ್ಸ್ನಲ್ ಡಾಕ್ಟರ್ ಅಂತಲೇ ಇದು. ಆ ಡಾಕ್ಟ್ರನ್ನ ನಾವೆಲ್ಲರೂ ದೇವರು ಅಂತ ಹೇಳಿದ್ರೆ ನೋಡ್ತಾ ಇದ್ವಿ. ಇವತ್ತು ಹಂಗಿಲ್ಲ. ಮತ್ತು ನೀವು ಹಂಗೆ ನಮ್ಮನ್ನು ದೇವ್ರಂತ ನೋಡ್ತಾರೆ ಅಂದರೆ ನೋ, ದ್ಯಾಟ್ ಎಕ್ಸ್ಪ್ಲಾಯ್ಟೇಷನ್ ಶುಡ್ ಸ್ಟಾಪ್. ಐ ವಿಲ್ ನಾಟ್ ಡೂ ದಟ್ ಟೈಪ್ ಆಫ್ ಎಕ್ಸ್ಪ್ಲಾಯ್ಟೇಷನ್. ನಾವು ನೋಡ್ತಿರ್ತೀವಿ ಏರ್ಪೋರ್ಟ್ನಾಗ ಹೋಗೋ ಮುಂದೆ ಒಂದು 15-20 ಮಂದಿ ವೈದ್ಯರು ಬರ್ತಾರೆ. ನಾವೆಲ್ಲ ಸಿಂಗಾಪುರ್ಗೆ ಹೋಗ್ತೀವಿ, ಮತ್ತೊಂದು ಕಡೆ ಹೋಗ್ತೀವಿ. ಹೌ ಇಸ್ ದಟ್ ಯು ಆಲ್ ಆರ್ ಗೋಯಿಂಗ್ ಟುಗೆದರ್ ಅಂತಂದರೆ ದರ್ ವಿಲ್ ಬಿ ಒನ್ ಫಾರ್ಮಸ್ಯೂಟಿಕಲ್ ಕಂಪನಿ ಹೂ ವಿಲ್ ಬಿ ಸ್ಪಾನ್ಸರಿಂಗ್ ದರ್ ಟ್ರಿಪ್. ಡೋಂಟ್ ಇಂಡಲ್ಜ್ ಇನ್ ಸಚ್ ಟೈಪ್ ಆಫ್ ಆ್ಯಕ್ಟಿವಿಟೀಸ್. ಇದಕ್ಕೆ ಭಾಳ ದೊಡ್ಡ ದೃಢವಾಗಿರ್ತಕ್ಕಂಥ ಛಲ ನಿಮ್ಮ ಮನಸ್ಸಿನೊಳಗೆ ಬೇಕು. ಆ ಪ್ರಾಮಾಣಿಕತನವನ್ನು ನೀವು ರೂಢಿಸ್ಕೊಳ್ರಿ ಹಾಗೆ ಅಂಥೇಳಿ ನಿಮ್ಮಲ್ಲಿ ನಾನು ಮತ್ತೊಮ್ಮೆ ಕೇಳ್ತಾ, ಜನಾರ್ದನ ಸೇವೆಯನ್ನು ಮಾಡೋದಕ್ಕೆ ನಿಮಗೆ ಅತ್ಯಂತ ದೊಡ್ಡ ಅವಕಾಶ ಸಿಕ್ಕಿದೆ. ಅದನ್ನು ಮಾಡಿರಿ. ನಿಮಗೆ ದೇವರೆಲ್ಲ ಒಳ್ಳೇದು ಮಾಡಲಿ. ದೇಶದ ಆಸ್ತಿ ನೀವು ಆಗ್ತೀರಿ. ನಿಮ್ಗೆ ನಿಮ್ಮ ಪಾಲಕರು ಏನು ಆಸ್ತಿ ಮಾಡ್ಯಾರೋ ಎಲ್ಲ ಗೊತ್ತಿಲ್ಲ, ಆದರೆ ನಿಮ್ಮನ್ನು ಮಾತ್ರ ದೇಶದ ಆಸ್ತಿಯನ್ನಾಗಿ ನಿಮ್ಮ ಪಾಲಕರು ಮಾಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನು, ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಕಳೆದ 7 ವರ್ಷಗಳಲ್ಲಿ ಸಂಸ್ಥೆ ಇದೊಂದು 7 ವರ್ಷಗಳಿಂದ 2014ನೇ ಇಸ್ವಿಯಲ್ಲಿ ಈ ಒಂದು ಬರಡು ಗುಡ್ಡವಾಗಿತ್ತು ಈ ಜಾಗ. ಈ ಬರಡು ಗುಡ್ಡವಾದ ಮಲ್ಲ ಸಮುದ್ರವನ್ನು ಇವತ್ತು ವಿದ್ಯಾ ಸಮುದ್ರ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಅನಿಸ್ತಾ ಇದೆ ಸ್ನೇಹಿತರೆ. ಗದಗಿನಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ನೂತನ ಮೈಲುಗಲ್ಲುಗಳನ್ನು ಸಾಧಿಸುತ್ತಾ ಮುನ್ನುಗ್ಗಿ ಆಕಾಶದೆತ್ತರಕ್ಕೆ ಬೆಳೆಯುತ್ತಿರುವ ಸಪ್ತ ವಸಂತ ಮಹೋತ್ಸವದ ಸಂಭ್ರಮದ ಹೊಸ್ತಿಲಲ್ಲಿರುವ ಹಾಗೂ ಪ್ರಪ್ರಥಮ ಘಟಿಕೋತ್ಸವವನ್ನು ಆಚರಿಸುತ್ತಿರುವ ಈ ಗದಗ ವೈದ್ಯಕೀಯ ಮಹಾವಿದ್ಯಾಲಯಗಳ ಸಂಸ್ಥೆಗೆ ಹಲವಾರು ಹಿರಿಯರು, ಸಚಿವರು ನಮಗೆ ಸಹಾಯ ಮಾಡಿದ್ದಾರೆ. ಈ 7 ವರ್ಷಗಳಲ್ಲಿ ನಾವು ಗದಗನ ನೌಕರಿ ಮಾಡೋರು ಭಾಳ ಪುಣ್ಯವಂತರು. ಯಾಕಂದರೆ
ಹಿಂದೆ ಸಿ ಪಾಟೀಲ್ರು ಉಸ್ತುವಾರಿ ಮಂತ್ರಿ ಇದ್ರು. ಅವಾಗೂ ಸಹಿತ ನಮ್ಮ ಗದಗ ಮೆಡಿಕಲ್ ಕಾಲೇಜ್ಗೆ ಹೈಯೆಸ್ಟ್ ಫಂಡ್ ಕೊಟ್ಟರು. ತದನಂತರ ಬಂಡಿ ಸಾಹೇಬರು ಉಸ್ತುವಾರಿ ಸಚಿವರಿದ್ದಾಗ ಗದಗ ಜಿಲ್ಲೆಗೆ ಒಂದು ಅತ್ಯುತ್ತಮವಾದಂತಹ ಕಾಣಿಕೆ ದೊರಕಿತು. ತದನಂತರ HK ಪಾಟೀಲ್ ಸಾಹೇಬರು ಬಂದರು. ಅವರು ಸಹಿತ ಗದಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಅತ್ಯುತ್ತಮವಾದಂತಹ ಒಂದು ಫಂಡನ್ನು ಕೊಡಿಸಿಕೊಟ್ರು. ಇದೇ ರೀತಿಯಾಗಿ ಇವತ್ತು ಸಿ ಪಾಟೀಲ್ ಸಾಹೇಬರು ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾಗಿದ್ದಾರೆ. ನಾನು ಈ ವೇದಿಕೆ ಮೇಲೆ ನಡೆದಂಥ ಸನ್ಮಾನ್ಯ ಸಿ ಪಾಟೀಲ್ ಸಾಹೇಬ್ರಿಗೆ, ಬಂಡಿ ಸಾಹೇಬ್ರಿಗೆ, ಸಂಕ್ನೂರ್ ಸಾಹೇಬ್ರಿಗೆ ನಾ ಏನು ಕೇಳ್ತೀನಿ ಅಂದ್ರೆ, ಹಿಂದೆ HK ಪಾಟೀಲ್ ಸಾಹೇಬ್ರ ಏನು ನಮಗೆ ಅನುದಾನ ಕೊಡಿಸಿದ್ರು ಅದಕ್ಕಿಂತ ದುಪ್ಪಟ್ಟು ಅನುದಾನವನ್ನು ನೀವು ನಾವು ಸಂಸ್ಥೆಗೆ ನೀಡ್ರಿ ಅಂತ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ತಮಗೆ ವಿನಂತಿ ಮಾಡ್ತೀನಿ. ಅಷ್ಟೇ ಅಲ್ಲ, ಈ ಒಂದು ಸಂಸ್ಥೆಗೆ ಇವತ್ತಿಲ್ಲಿರುವಂಥ ಎಲ್ಲ ಮಹನೀಯರು ತಮ್ಮದೇ ಆದಂಥ ಒಂದು ನಮಗೆ ಬಹಳಷ್ಟು ಸಹಾಯ ಸಹಕಾರ ಮಾಡಿದ್ದಾರೆ. ಅವರು ಇವತ್ತು ಈ ನಮ್ಮ ಸಂಸ್ಥೆಗೆ ಬಂದು ನನ್ನ ಮುದ್ದು ವಿದ್ಯಾರ್ಥಿಗಳ ಘಟಿಕೋತ್ಸವವನ್ನು ಅತ್ಯಂತ ತಮ್ಮ ಕಾರ್ಯಬಹುಳ ನಡುವೆ ಬಂದು ನಮ್ಮೆಲ್ಲ ವಿದ್ಯಾರ್ಥಿಗಳನ್ನು ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಪಾಲಕರನ್ನ ಸಂತೋಷ ಮಾಡಿ. ಯಾಕೆಂದರೆ ನಮ್ಮ ಪ್ರೋಗ್ರಾಮ್ ಹಂಗೆ ಮುಂದೆ ಹೋಗ್ತಾ ಇತ್ತು. ಫೆಬ್ರವರಿ ಆಯಿತು, ಮಾರ್ಚ್ ಆಯಿತು, ನನ್ನೆಲ್ಲ ವಿದ್ಯಾರ್ಥಿಗಳು ಭಾಳ ಟೆನ್ಷನ್ನಾಗಿದ್ದರು. ಆದರೂ ಸಹಿತ ಇವತ್ತು ಸಿ ಪಾಟೀಲ್ ಸಾಹೇಬರು, ಬಂಡಿ ಸಾಹೇಬರು, HK ಪಾಟೀಲ್ ಸಾಹೇಬರು, ಆದಿಯಾಗಿ ಸಂಕನೂರ್ ಸಾಹೇಬರು ಎಲ್ಲರೂ ಬಂದು ಇವತ್ತು ನನ್ನ ಮುದ್ದು ವಿದ್ಯಾರ್ಥಿಗಳನ್ನು ಆಶೀರ್ವಾದ ಮಾಡಿದ್ದಾರೆ. ಇದೇ ನಮ್ಮ ಅತ್ಯಂತ ಖುಷಿ ಕ್ಷಣ ಅಂತ ಹೇಳ್ತಾ ಇದ್ದೀನಿ. ಸತತವಾಗಿ 7 ವರ್ಷಗಳಲ್ಲಿ ಈ ಒಂದು ಸಂಸ್ಥೆಯನ್ನು ಎಲ್ಲ ರೀತಿಯಾಗಿ ತಮ್ಮ ಅನುದಾನದಿಂದ ಇರ್ಬೋದು, ಸಹಾಯದಿಂದ ಇರ್ಬೋದು, ಸಹಕಾರದಿಂದ ಇರ್ಬೋದು, ಎಲ್ಲ ರೀತಿಯಾಗಿ ತಮ್ಮೆಲ್ಲ ಸಹಕಾರ ನೀಡಿದ ಎಲ್ಲ ಗಣ್ಯಮಾನರಿಗೆ ಮತ್ತೊಮ್ಮೆ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ಈಗ ಎಲ್ಲ ಗಣ್ಯಮಾನರಿಗೆ ನಮ್ಮೆಲ್ಲರ ಹಿರಿಯರು ರಾಜೀವ್ ಗಾಂಧಿ RDPR ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ ವಿಷ್ಣುಕಾಂತ್ ಚಟ್ಪಲ್ಲಿ ಅವರು ಎಲ್ಲರಿಗೂ ನಮ್ಮ ಪರವಾಗಿ ಗೌರವ ಸಮರ್ಪಣೆ ಮಾಡಬೇಕು ಅಂತ ಸನ್ಮಾನ್ಯರಲ್ಲಿ ಕೇಳ್ಕೊತಾ
Myself, Dr. Samata Padaki, Professor, Department of Physiology, sign off from the hosting of this function. I now invite Dr. Shilpa to do the honors. Thank you.